ನನ್ನೇದೊಂದು ಎರಡು ಮಾತು ಹೇಳ್ಕೊಂಡು ಹಾ. ಆಮೇಲೆ ಮಮತೆಯ ಸುಳಿ ಮಂಥರೆಗೆ ಬರ್ತೀನಿ. ಹಾ, ಆಯ್ತು. ಲಾಸ್ಟಿಗೆ ಒಂದು 5 ನಿಮಿಷ ಕೇಳಲಿಲ್ಲ ಅಂತ ಹೇಳಿದ್ರು. ಹಾ. ಅದನ್ನು ಹೇಳ್ಕೊಂಡು ಮುಂದಕ್ಕೆ ಬರ್ತೀನಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಭೆಗೆ ನಮಸ್ಕಾರ. ಶಿಲಾ ತಪಸ್ವಿನಿಯ ಭಾಗದ ಕಡೆ ಭಾಗದಲ್ಲಿ ಸೀತಾದೇವಿಯ ಮದುವೆಯ ಮಾತು ಮ್ಯೂಟ್ ಆಗಿತ್ತು ಅಂತ ಅನ್ನೋ ಕಾರಣಕ್ಕೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ರಾಮಂಗೆ ಮಾಲಯಂ ಸೂಡಿದಳೋ ಸೀತಾ ಕನ್ಯೆ. ಹೇಗೆ ಅಂದ್ರೆ ಭೂರಮೆಗೆ ಭೂರಮೆ ಸಮುದ್ರಂಗೆ ತೆರೆಗಳ ಕೋದು ಪೂದಂಡೆ ಓಲ್ಗೈದ ಬಾಂದೊರೆಯ ದಾಮಮಂ ಹಾಕಿದಳೆ ನಲ್ಕೆ. ಬಹಳ ಸುಂದರವಾದ ಕಲ್ಪನೆ. ದಾಮ ಅಂದರೆ ಹಗ್ಗ. ಆ ಹಗ್ಗ ಅನೇಕವಾದ ನೊರೆಗಳೆಂಬ ಹೂವುಗಳಿಂದ ಅಲಂಕಾರ ಮಾಡಿದಂತಹ ಈ ಒಂದು ಹಾರವನ್ನ, ಹಗ್ಗದ ಹಾರವನ್ನ ಸಮುದ್ರಕ್ಕೆ ಭೂರಮೆ ಅರ್ಪಿಸುತ್ತಿದ್ದಾಳೆ. ಈ ಸೀತಾ ಕಲ್ಯಾಣದ ಮಾತು ನಮ್ಮ ಜನಸಾಮಾನ್ಯರಿಗೆ ಮಾತ್ರ ಅಲ್ಲ, ದೇವತೆಗಳಿಗೂ ಸಂಬಂಧಪಟ್ಟದ್ದು ಅನ್ನೋ ಕಾರಣಕ್ಕಾಗಿ ಪ್ರಕೃತಿಯ ಚಿತ್ರವನ್ನು ಕೊಡ್ತಾನೆ. ರಾಮನಿಗೆ ಸೀತಾ ಹಾರ ಹಾಕಿದ್ದು ಭೂರಮೆ ಸಮುದ್ರ ರಾಜನಿಗೆ ಹಾಕಿದಂತೆ ಅಂಥೇಳಿ. ಇದೇ ಪ್ರಕಾರ ವಿಶ್ವಾಮಿತ್ರರ ಮತ್ತು ದಶರಥನ ಒಪ್ಪಿಗೆಯಂತೆ ಸೌಮಿತ್ರಿ ಊರ್ಮಿಳೆಯನೊಪ್ಪಿದಂ. ಹೂಗೆ ಎಲಸೆ ಸುಗ್ಗಿ ಮೊಗ್ಗನಪ್ಪುವಂತೆ. ಸುಗ್ಗಿ ಮೊಗ್ಗನ್ನೊಪ್ಪುವಂತೆ ಊರ್ಮಿಳೆಯನ್ನು ಒಪ್ಪಿದನೆ. ಶತ್ರುಘ್ನಂಗೆ ಕೇಳಿ ಶ್ರುತ ಕೀರ್ತಿ ತಾನ್ ಆದಳ್ ಒಲ್ಮೆ ವಂಡಿತಿ. ಕೈಕೆ ತಾಂ ಮಾಂಡವಿಯನ್ ಎರ್ದೆಯನ್ನಳಂ ಪಡೆದಳೈ ತನ್ನ ಸುಂದರ ತನೂಜ ಭರತಂಗೆ. ಹೀಗೆ 4 ಮದುವೆಗಳು ಶುಭವಾಗಿ ನಡೀತು. ಅಲ್ಲಿಂದ ಎಲ್ಲರೂ ಕೂಡ ಹೊರಟು ಅಯೋಧ್ಯೆಗೆ ಮರುಪ್ರಯಾಣ ಮಾಡಿದರು. ದಾರಿಲಿ ಬರುವಾಗ ಕಾಣಿಸಿತ್ತೊಂದದ್ಭುತಂ ದಶರಥ ದೊರೆಯ ಕಣ್ಗೆ. ಕಾರ್ಗೆ ಕಾಯಂ ಮೂಡಿದಂತೆ ದೇಹ. ಕಾರ್ ಅಂದ್ರೆ ಮಳೆಗಾಲ, ಅದಕ್ಕೆ ದೇಹ ಮೂಡಿದಂತೆ ಅಂದ್ರೆ ಅತ್ಯಂತ ಕಪ್ಪಾದ ದೇಹ. ಕಾರ್ಗೆ ದೇಹ ಮೂಡಿದಂತೆ. ಯಾರೋ ಅಂತ ಗೊತ್ತಿಲ್ಲ ನಿಮಗೆ. ಭೃಗುವಂಶಿ ಜಮದಗ್ನಿಯ ಮಗ ಭೈರವ ಮೂರ್ತಿ ಪರಶುರಾಮ ಕಾರಣಾಂತರದಿಂದ ಇಡೀ ಪ್ರಪಂಚವನ್ನ 17 ಬಾರಿ ಸುತ್ತಿ ಕ್ಷತ್ರಿಯರನ್ನೆಲ್ಲ ಕೊಂದು ಕ್ಷತ್ರಿಯ ರಾಜರನ್ನ ನಿರ್ನಾಮ ಮಾಡಿದಂತಹ ಪರಶುರಾಮ ಸೀತಾ ಕಲ್ಯಾಣ ಆಯ್ತು ಅಂತ ತಿಳಿದು ಇಲ್ಲಿಗೆ ಬಂದಿದ್ದಾನೆ ಅಂದ್ರೆ, ಅಯ್ಯೋ ದಶರಥನಿಗೆ ಅದಷ್ಟು ಭೀತಿ ಆಗ್ಬೇಕು. ಅದಕ್ಕೆ ಹೇಳ್ತಾನೆ, ರೋಷ ಭೀಷಣವಾಯಿತು ಸಿಡಿಲು ಮಿಂಚಿ ಕರ್ಧೂಳಿ ಬೊಮ್ಮಂ ಪರ್ವಿ. ಇಡೀ ಜಗತ್ತನ್ನ ಕರ್ಧೂಳಿ ತುಂಬಿದಂತೆ ಅವನ ಮನಸ್ಸಿಗೆ ಅಂಧಕಾರ ಮೂಡಿದೆ. ಹೆದರ್ಕೊಳ್ತಾನೆ. ಆದರೆ ರಾಮ ಧೈರ್ಯವಾಗಿ ಇಳಿದು ಪರಶುರಾಮನ ಬಳಿ ಹೋಗ್ತಾನೆ. ರಾಮನನ್ನ ಕೊಲ್ಲೋದಕ್ಕೆ ಪರಶುರಾಮನಿಗೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನಿಮಗೆ ಗೊತ್ತಿದೆ, ಇಬ್ರು ವಿಷ್ಣು ಅಂಶದಿಂದ ಹುಟ್ಟಿದಂಥವರು. ಶ್ರೀರಾಮನೊರ್ಮನೆಯೇ ತನ್ನ ಹೊಸಗೆ ತೇರಿಂದಿಳಿದು, ಬರೀತಿರಲ್ಲ, ಹೊಸಗೆ ತೇರಿಂದಿಳಿದು ನಡೆದಂ ಶರತ್ಕಾಲ ಸುಪ್ರಸನ್ನತೆ ಬೋಲ್. ಕೊಡಲಿಗೊರವನ ಕಡುಪಿ ನಡೆಗೆ. ಕಡುಪು ತೀವ್ರತೆ ಅವನ ತೇಜಸ್ಸಿನ ಮುಂದೆ ಹೋಗಿ ನಿಂತ್ಕೊಳ್ತಾನೆ. ಗೊರವ ಸನ್ಯಾಸಿ ಯಾವಾಗಲೂ ಹೆಗಲ ಮೇಲೊಂದು ಕೊಡ್ಲಿ, ಕ್ಷಾತ್ರ ಸಂಹಾರಕ್ಕಾಗಿ. ಕೋಪದಿಂದ
ಕ್ಷತ್ರಿಯರನ್ನ ಕಂಡೊಡನೆ ಉರಿದು ಬೀಳ್ತಾ ಇದ್ದ ಪರಶುರಾಮ ಇವತ್ತು ಶ್ರೀರಾಮನನ್ನ ಕಂಡು ಪರಶುರಾಮನ ಮೊಗಕ್ಕೆ ಮಲರಿದುದೋ ಮುಗುಳ್ನಗೆ ಕಾಯ್ತಾ ಇದ್ದಾನೆ ಬಾ ಅಂತೇಳಿ ತನ್ನೆಲ್ಲ ವೈಷ್ಣವ ಶಕ್ತಿಯನ್ನ ರಾಮನಿಗೆ ಧಾರೆ ಎರೆದು ತನ್ನಲ್ಲಿರುವಂತಹ ವೈಷ್ಣವಾಸ್ತ್ರವನ್ನು ಕೂಡ ಬಿಲ್ಲನ್ನು ಕೂಡ ದಾನ ಮಾಡಿ ಈ ನನ್ನ ಅವತಾರದ ಕೆಲಸ ಇವತ್ತಿಗೆ ಮುಗಿದಿದೆ, ಮುಂದಕ್ಕೆ ನೀನು ನಡೆಸ್ಕೊಂಡು ಹೋಗುವ ಸಂಕೇತದಿಂದ ಸೌಂದರ್ಯಗಳಿಗೆ ಸೋಲದರ ಒಳರೆ ಶ್ರೀರಾಮನ ಮುಗ್ಧ ಸೌಂದರ್ಯ ಮುಖವನ್ನು ಕಂಡು ಸೋತು ಪರಶುರಾಮ ನಗ್ತಾನೆ. ರಾಮಂಗೆ ತಾಂ ಮೆಚ್ಚುಗೊಟ್ಟನು ವಿಷ್ಣು ಚಾಪಮಂ. ಹೀಗೆ ಏನೋ ಆಗೋಯ್ತು ಅಂತ ಗಾಬರಿಗೊಂಡಂತಹ ಪರಶುರಾಮನಿಗೆ ದಶರಥನಿಗೆ ಈಗ ಸುಡಲೆಂದು ಕಿಡಿತಾಂಬರಲೊಡಂ ಪಿಡಿಯಲದೆ ಮಾಣಿಕಮಾಗಿ ಬಡತನಂ ಪೋಪಂತೆ ಹೋದನ ಪರಶುರಾಮಂ. ಮುಂದೆ ನಾನು ಹೇಳಿದಾಗ ಎಲ್ಲರೂ ಕೂಡ ಅಯೋಧ್ಯೆಗೆ ವಾಪಸ್ ಬರ್ತಾರೆ. ಮಮತೆಯ ಸುಳಿ ಮಂತ್ರೆ ಭಾಗ ಓದ್ತಾ ಇದ್ದೇನೆ. ಆ ಪದ ನೋಡಿ ಹೇಗಿದೆ. ಯಾವ ಹೆಣ್ಣನ್ನ ಅತ್ಯಂತ ಕೋಪದಿಂದ ತಿರಸ್ಕಾರ ರೂಪವಾಗಿ ವಾಲ್ಮೀಕಿ ಋಷಿಗಳು ಕೂಡ ಚಿತ್ರಿಸಿದ್ದಾರೋ, ಶ್ರೀರಾಮನ ಅರಸುತನವನ್ನ ತಪ್ಪಿಸಿ ವನವಾಸವನ್ನು ಅನುಗ್ರಹಿಸಿದಳೋ ಆ ದುಷ್ಟಯ ಕುರೂಪಿಯನ್ನ ವಾಲ್ಮೀಕಿಗಳು ತಿರಸ್ಕಾರ ಮಾಡಿದವರನ್ನ ಕುವೆಂಪುರವರು ಪ್ರೀತಿಯಿಂದ ಆಧರಿಸಿ ಮಮತೆಯ ಸುಳಿ ಅಂತ ಹೇಳಿ ಅಡ್ರೆಸ್ ಮಾಡಿದ್ದಾರೆ. ಎಷ್ಟು ಸುಂದರವಾದ ನಾಮ ನಿರ್ದೇಶನ ಮಾಡಿದ್ದಾರೆ. ಅವಳ ಬದುಕು, ಹುಟ್ಟು, ಜನರಿಂದ ಅನುಭವಿಸಿದಂತಹ ಅಪಾರವಾದ ನೋವು, ತಿರಸ್ಕಾರ, ಇದನ್ನೆಲ್ಲ ಹಿಂದೆ ನಾನು ಓದಿದ್ದೇವೆ. ಈ ಹಿನ್ನೆಲೆಯಲ್ಲಿ ಅವಳ ಮನಸ್ಸಿನಲ್ಲಿ ಎಷ್ಟು ಕೆಟ್ಟೋಗಿದೆ ಜಗತ್ತಿನ ಬಗ್ಗೆ ಅಂದರೆ, ಅವಳದೇ ಅದು ಒಂದೇ ಒಂದು ಜಗತ್ತು. ಅದರಲ್ಲಿ ಭರತ ಮತ್ತು ಕೌಸಲ್ಯ, ಮಗ ಮತ್ತು ಮೊಮ್ಮಗರ ತರಹ ಇಬ್ಬರು ಮಾತ್ರ ಅವಳ ಜಗತ್ತು. ಬಿಟ್ಟು ಉಳಿದದ್ದೆಲ್ಲ ಗೌಣ. ಅದರಿಂದ ಯಾರಿಗೆ ಪಟ್ಟ ಕಟ್ಟಬೇಕು ಅನ್ನೋದು ಜನರ ಅಭಿಪ್ರಾಯ ಸಂಗ್ರಹಿಸಿ ಮಾಡುವಂತಹದ್ದೇ ಹೊರತು ಹಿರಿಮಗನಾದ್ರಿಂದ ರಾಮನಿಗೆ ಹಕ್ಕಲ್ಲ ಅನ್ನೋದು ಮಂಥರೆಯ ಲಾಜಿಕ್. ಆದ್ದರಿಂದ ರಾತ್ರೋರಾತ್ರಿ ಕೈಕೇಯ ಊರಿಗೆ ಮಗನನ್ನು ಕಳಿಸಿ ಯಾರಿಗೂ ಹೇಳಿದ ಹಾಗೆ ಗುಟ್ಟಾಗಿ ರಾಮನ ಅಭಿಷೇಕಕ್ಕೆ ಪ್ರಯತ್ನ ಮಾಡಿದ್ದು ಮಂಥರೆಯ ದೃಷ್ಟಿಯಲ್ಲಿ ಮಹಾ ಅಪರಾಧವಾಗಿತ್ತು. ಅವಳು ಮೂಗಿನೇರಕ್ಕೆ ಆಲೋಚನೆ ಮಾಡುವಾಗ ಅವಳು ಮಾಡಿದ ಮಂಗಾಟವೆಲ್ಲ ಸರಿ ಅಂತ ಕಾಣುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬ ಹೆಣ್ಣನ್ನ ಆ ಮಟ್ಟಿಗೆ ತಿರಸ್ಕಾರ ಮಾಡಿದ್ದು, ಅದಕ್ಕಾಗಿ ಅದನ್ನು ಕರುಣಾಪೂರ್ಣ ಮನಸ್ಸಿನಿಂದ ನೋಡುವಂತಹ ಶ್ರೀ ಕುವೆಂಪು ಅವರ ದೃಷ್ಟಿ ಇಲ್ಲಿ ಗಮನಿಸುವಂತಹದ್ದು ಅನ್ನೋದು ಮಾತನ್ನು ನಾನು ಹೇಳಿದೆ. ಈ ಮಧ್ಯೆ ಒಂದು ಮರೆತ ಮಾತನ್ನು ಗಮನಿಸ್ತೇನೆ. ವಿವಾಹ ಮಾಡಿಕೊಡುವಾಗ ಅಹಲ್ಯ ಪ್ರಸಂಗದಲ್ಲಿ ದೇವರಾಜ ಕುತೂಹಲದಿಂದ ಅಹಲ್ಯೆ ಅವನನ್ನ ಒಪ್ಪಿದಳು ಅಂತ ಹೇಳುವಾಗ ಸೂಕ್ಷ್ಮ ಏನು ಅಂದರೆ, 4ನೆಯ ಗಂಡನಾಗಿ ಈ ಹುಡುಗ ನಿನಗೆ ಮದುವೆಗೆ ಬಂದಿದ್ದಾನೆ, ಇದಕ್ಕೆ ಮುಂದೆ ತಂದೆಯಾದ ನಾನು 3 ಜನಕ್ಕೆ ಮದುವೆ ಮಾಡಿಕೊಟ್ಟಿದ್ದೇನೆ ಅನ್ನೋ ಮಂತ್ರವನ್ನು ನಾನು ಹೇಳ್ತೆ. ಗಂಧರ್ವನಿಗೆ, ಅಗ್ನಿದೇವನಿಗೆ, ವರುಣನಿಗೆ, ತುರಿಯ ಹಸ್ತೆ ಮನುಷ್ಯಜ ಅಂತೇಳಿ 4ನೆಯವನಾಗಿ ಈ ಗಂಡ ನಿನಗೆ ಪ್ರದಾನ ಮಾಡ್ತಾ ಇದ್ದಾನೆ ಗಂಡನಿಗೆ ಅಂತ ತಂದೆ ಹೇಳ್ತಾರೆ ಅಂತ. ಈ ತುಂಬ ಅಸಖ್ಯವಾದ ಮಂತ್ರವನ್ನ ನಮ್ಮ ಮದುವೆಗಳಲ್ಲಿ ನಮಗೆ ಪುರೋಹಿತರು ಹೇಳಿಸಿದ್ದಾರೆ ಅಂತ ಅನ್ನುವಾಗ ಅದರ ಒಳಮಾತೊಂದನ್ನು ನಾನು ಹೇಳದೆ ಹೋಗುದು ತಪ್ಪಾಗ್ತದೆ. ಅದಕ್ಕೊಂದು ಅರ್ಥ ಇದೆ. ಗಂಧರ್ವರಿಗೆ ಕೊಟ್ಟಾಗ ಗಂಧರ್ವ ಗಾನ ದೇವತೆಯರು ಮಧುರವಾದ ಕಂಠವನ್ನ ಈ ಹುಡುಗಿ ಕೊಟ್ಟು ಗಾನದ ಸಂಗೀತದ ಅನುಭವವನ್ನು ಸಂಸ್ಪರ್ಶ ಮಾಡಿಸಿ ತರುವಾಯ ಮತ್ತೊಮ್ಮೆ ಕನ್ಯಾತ್ವವನ್ನು ಕೊಡ್ತಾರೆ ಅನ್ನೋದು ಕಲ್ಪನೆ. ಆ ಹಿನ್ನೆಲೆಯಲ್ಲಿ ಅಗ್ನಿದೇವನಿಗೆ ಕೊಟ್ಟಾಗ ಅಗ್ನಿ ತೇಜಸ್ಸಿಗೆ ಒಡೆಯನಾದ್ದರಿಂದ ಅಪರೂಪವಾದ ತೇಜಸ್ವಿನಿ ಈ ಹುಡುಗಿ ಆಗಲಿ ಅನ್ನೋ ತಂದೆಯ ದೃಷ್ಟಿ. ಅದಕ್ಕಾಗಿ ಅಗ್ನಿಸ್ಪರ್ಶವನ್ನು ಮಾಡಿಸಿದ್ದಾನೆ. ಅಗ್ನಿ ಪುನಃ ಕನ್ಯಾತ್ವ ಪ್ರದಾನ ಮಾಡಿದ್ದಾನೆ. 3ನೇದಾಗಿ ವರುಣದೇವ, ಅವನು ಲಾವಣ್ಯ ಸಂಬಂಧದ ದೇವ. ಈ ಮಗುವಿಗೆ ಲಾವಣ್ಯವನ್ನ ಅಂದರೆ ತೇಜಸ್ಸು ಮತ್ತು ಚೈತನ್ಯ ಎರಡು ಸೇರಿದ್ದು ಆ ಅಪರೂಪದ ಶಕ್ತಿಯನ್ನ
ಉಂಟು ಮಾಡುವಂತಹ ವರುಣದೇವ ಸ್ಪರ್ಶ ಮಾಡಿ ದಾನ ಮಾಡಿ ಮತ್ತೆ ಕನ್ಯಾತ್ವ ಕೊಟ್ಟಿದ್ದಾನೆ. ನಾಲ್ಕನೆಯವನಾಗಿ ನೀನು ಈ ಗಂಡ ಅಂತಂದ್ರೆ ದೇವತೆಗಳು ಮುಟ್ಟಿದರೆ ಪಾಪ ಇಲ್ಲ ಅನ್ನೋದು ವೇದ ವಿದ್ಯೆ ತಿಳಿದಂತಹ ಸನ್ಯಾಸಿನಿಯಾದಂತಹ ಅಹಲ್ಯೆಗೆ 100% ಗೊತ್ತು. ದೇವತೆಗಳು ಮುಟ್ಟಿದ್ರೆ ಪುಣ್ಯ ಬರುತ್ತೆ ಅನ್ನೋದಾದ್ರೆ ದೇವರಾಜ ಕುತೂಹಲ ಅನ್ನೋದಕ್ಕೆ ಅದೇ ಒಳ ಅರ್ಥ. ದಾರಿ ತಪ್ಪೋದಕ್ಕೆ ಕಾರಣ ಈ ಮಂತ್ರವೇ ಅದ್ದೆ. ಇದು ಹಿನ್ನೆಲೆಯಲ್ಲಿ ತಪ್ಪನ್ನು ತಿಳಿದ ಗೌತಮ ಕೂಡ ಫಸ್ಟ್ ತಾನು ಶಾಪ ಕೊಟ್ಟ ಮೇಲೆ ಕೂಡ ಹಿಮಗಿರಿಗೆ ಹೋಗಿ ಸಹಸ್ರಾರು ವರ್ಷಗಳ ತಪಸ್ಸನ್ನು ಮಾಡಿ ತನ್ನ ಪಾಪವನ್ನು ಕಳೆದು ಪುನಃ ಪರಿಗ್ರಹಣ ಮಾಡಿದ್ದಾನೆ ಅನ್ನೋ ಮಂಗಳ ಮಾತನ್ನ ನಾನು ಹಿಂದಿನ ದಿವಸ ಓದಿದ್ದೆ. ಅದು ಅಹಲ್ಯ ಕಥೆಯಲ್ಲಿ ಬರುವಂತಹ ಒಂದು ವಿಶಿಷ್ಟವಾದ ಸಂದೇಶ. ಪಂಚಕನ್ಯೆಯರಲ್ಲಿ ಮೊದಲನೇದಾಗಿ ಅವಳಿಂದ ನಮಗೆ ನೀಡುವಂತಹ ಸಂದೇಶ. ನಾನು ಇವಾಗ ಮಂಥರೆಯನ್ನು ಕುರಿತು ಓದ್ತಾ ಇದ್ದೇನೆ. ತಿಂಗಳಿಗೆ ತೇನೆ ಒಲಿವಂತೆ ಸೀತಾ ಕಾಂತೆ ತೇಲಾಡಿದಳ್ ತಮ್ಮ ರಮಣನ ಆನಂದಕ್ಕೆ. ಮದುವೆಯಾಗಿ ಬಂದಂತಹ ಮಕ್ಕಳ ಕುರಿತು 2 ಮಾತುಗಳನ್ನು ಹೇಳ್ತಾನೆ. ತನ್ನ ರಮಣನ ಆನಂದಕ್ಕೆ ತನ್ನೆಲ್ಲಮಂ ನಲಿದು ನೈವೇದ್ಯಮಂ ನೀಡಿ ತನ್ನತನವನ್ನೇ ಸೊನ್ನೆ ಮಾಡಿ, ಇದಕ್ಕಿಂತ ಹೆಚ್ಚು ಹೇಳ್ಬೇಕಾಗಿಲ್ಲ. ಸೀತೆ ತನ್ನತನವನ್ನ ಸಂಪೂರ್ಣವಾಗಿ ರಾಮನಿಗೆ ಅರ್ಪಣೆ ಮಾಡಿದ್ದಾಳೆ ಅನ್ನೋ ಮಾತು. ತಾನೊಲಿದಂಗೆ ಪ್ರಾಣೇಶ್ವರಂಗೆ ಇಷ್ಟ ಮೂರ್ತಿಗೆ ಆದರ್ಶಕ್ಕೆ ಪ್ರಣಾರ್ಪಣಂ ಗೈವ ಸೊಗದಿ ಮಿಗಿಲ್ ಸೊಗಂ ತಾನೊಳದೆ. ಇದಕ್ಕಿಂತ ಮಿಗಿಲಾದ ಸೊಗ ಒಳದೆ ಅಂದ್ರೆ ಇದೆ ಅಂತ ಅರ್ಥ. ಉಳ್ಳಂತ ಧಾತು. ಇದಕ್ಕಿಂತ ಮಿಗಿಲಾದ ಆನಂದದ ಸಂಗತಿ ಇಲ್ಲ. ಪತ್ನಿಯಾದವಳಿಗೆ ತ್ಯಾಗದಿಂದ ಸಿಗುವಂತಹ ಸುಖ ಇದೇ ಸ್ವರ್ಗ ಸುಖ. ಸಗ್ಗಕ್ಕೆ ಕೋಡುಂಟ ಬೇರೆ. ಇದೇ ಸ್ವರ್ಗ ಸುಖ ಅನ್ನೋದಾದ್ರೆ ಸಗ್ಗಕ್ಕೇನು ಕೋಡುಂಟ ಬೇರೆ. ಅದೇನು ಸ್ಪೆಷಲ್. ಭೂಲೋಕದಲ್ಲಿ ನಾವು ಸ್ವರ್ಗವನ್ನ ಎಳೆತರಬಹುದು ನಮ್ಮ ನಡವಳಿಕೆಯಿಂದ. ಶ್ರೀರಾಮ ಪ್ರೇಮದವಳು ಕಂಡಳ್ ಜನಕ ಜಾತೆ ಜೀವನದ ಪರಮ ಪುರುಷಾರ್ಥಮಂ. ಹೀಗೆ ಮಕ್ಕಳು ಆನಂದವಾಗಿ ನಲಿತಾ ದಿನವನ್ನು ಕಳೆಯುತ್ತಾ ಇರುವಾಗ ಒಂದು ಆಘಾತದ ಸಂಗತಿ ಅನಿವಾರ್ಯವಾಗಿ ಹೇಗೋ ಬರ್ತದೆ. ಚೂರು ಮುಂದೆ ಹೋಗ್ತಾನೆ. ಕಾಲ್ಗೆಜ್ಜೆ ನೇವುರ ಬಳೆಯ ಹೊಂತೊಳವುಗಳು ಕಿಂಕಿಣಿಗೆ ಚಾತಕಂ ಮಳೆಗೆ ಪಾರುವಂತೆ. ಪಾರಂದ್ರೆ ನಿರೀಕ್ಷಿಸು, ಆಸೆ ಪಡು. ಪಾರಿದ ಪನಾಲಿಸಿ ಮರಳಿ ಮರಳಿ ದನಿಯ ನಾಕರ್ಣಿಸುತ್ತ ಧರಣಿಜೆಯ ಪುಣ್ಯಾತ್ಮಮಂ ಪ್ರೀತಿಸಿದವಲೆ ಸೀತೆಯ ಸುಂದರ ಶರೀರಮಂ ಪ್ರೀತಿಸಿದನ ರಾಮನನೆ. ದೇಹಾತ್ಮ ಭೇದಮಂ ಮಿಥ್ಯಗೊಳಿಸದೆ ರಸದ ದೃಷ್ಟಿ. ಸೀತೆ ತನ್ನತನವನ್ನು ಪೂರ್ಣ ಅರ್ಪಣೆ ಮಾಡಿಕೊಂಡು ಅಂದಾಗ ಅದಕ್ಕೆ ಸರಿಯಾಗಿ ರಾಮನೂ ಕೂಡ ಕೃತಜ್ಞತಾ ಪೂರ್ವಕವಾಗಿ ತಮ್ಮಿಬ್ಬರಲ್ಲಿ ಭೇದವನ್ನು ಅಳಿಸಿ ಅದ್ವೈತವನ್ನು ಸಾಧನೆ ಮಾಡಿದ್ದಾನೆ ಅನ್ನೋ ಮಾತುಗಳನ್ನ ಇಲ್ಲಿ ಹೇಳ್ತಾರೆ. ಕಾಯಕ್ಕೆ ಕಣ್ಣೆರಡಿರ್ಪ ಮಾಳ್ಕೆಯಿಂ ದ್ವೈತ ಮಿರ್ದುದು ಸೀತೆ ರಾಮರೋಳ್. ಅವರಿಬ್ಬರು ಬೇರೆ, ದ್ವೈತ ಅಂದ್ರೆ 2, ಆದರೆ ಅವರ ಮನಸ್ಸು ಒಂದೇ ಆಗಿರೋದ್ರಿಂದ ಅದ್ವೈತಿ ತಾನಾಗೆ ರಾಮಂ ಸೀತೆಯಂ ಪ್ರೀತಿಯಂ ಕಂಡನನೆ. ಕಣ್ಗಳೆರಡಾದರೂ ನೋಟ ಒಂದೇ ಅಲ್ವಾ? ಹಾಗೆ ರಾಮ ಸೀತೆಯರು ಎರಡಾದರೂ ದ್ವೈತವಲ್ಲ, ಭಾವ ಒಂದು, ಅದ್ವೈತ ಒಂದು. ದೃಷ್ಟಿತ ಮೈಗಳೆರಡಾದೊಡೆಂಬಲಿದರಿಗೆ ಬಾಳ್ವೆ ಒಂದೇ ಅಲ್ತೆ. ಸೀತಾರಾಮರಿಂತಿರಲು ಸೊಗದ ಪಾಲ್ಜೇನಿನೊಳಗೆ ತೇಲ್ದು ಬಾಳ್ದೋಣಿಯಂ. ಬಾಳಿನ ದೋಣಿಯನ್ನ ಸುಖದ ಹಾಲು ಜೇನಿನಲ್ಲಿ ಸವಿಯುತ್ತ ಬೊಂಕನೆಯ ಮಂಥರೆಯ ಮಮತೆಯ ಸುಳಿಗೆ ಸಿಲ್ಕಿ ರಸದೋಡಂ ಅಳ್ದುದೈ. ಓಡ ಅಂದ್ರೆ ದೋಣಿ, ಅಳ್ದದ್ದು ಅಂದ್ರೆ ಮುಳುಗಿತು. ಹೀಗೆ ಆನಂದವಾಗಿ ಸಂಸಾರ ಆರಂಭ ಮಾಡುವ ಹೊತ್ತಿನಲ್ಲಿ 4 ತಿಂಗಳ ಅಲ್ಲ, 4 ದಿನ ಅಲ್ಲ, ಸುಖ ಪಟ್ಟಿಲ್ಲ, ಅನುಭವಿಸಿಲ್ಲ. ಮನೆಗೆ ಬರ್ತಿದ್ದ ಹಾಗೇನೆ ದುರಂತ ನಡೀತು. ಸುಖ ನೌಕೆ ಮುಳುಗಲು
ನೌಕೆಯಂ ಮುಳುಗಿಸಿದ ಸುಳಿಯೇ ಸುಟ್ಟುರಿಯಾಗಿ ತಿರುಪಿ ತಿರುಪಿ ಬಾನ್ಗೆ ಬೀಸಿದುದು ಸುಖಿಗಳಂ ಬಾನ್ಗೆಗೆ ಸುಖಿಗಳಂ ಬೀಸಿದುದು ಜನಕ ರಘುಜಾತರಂ. ಸೀತಾರಾಮರನ್ನ ಮಂಥರೆ ಕಾರಣಾಂತರದಿಂದ ದ್ವೇಷ ಸೇದಿಸಿ ಕೈಕೆಗೆ ಕಿವಿ ಕಚ್ಚಿ ಬದುಕನ್ನ ನಾಶ ಮಾಡಿದಳು. ಮಂಥರೆಯ ವಾಸುಕಿ ಮಹಾಮಮತೆ, ವಾಸುಕಿ ಮಹಾಮಮತೆ ಅರ್ಥ ಮಾಡ್ಕೊಳ್ಳಿ. ವಾಸುಕಿ ಅಂದ್ರೆ ಆದಿಶೇಷ, ಹಾವುಗಳ ಒಡೆಯ. ಮಂಥರೆಯ ಮನಸ್ಸು ವಾಸುಕಿಗೆ ಕಲ್ಪನೆ ಮಾಡಿ, ವಾಸುಕಿ ಮಹಾಮಮತೆ ತಾಂ ಕೈಕೆ ಮಂದರದಿಂದ ಮಾತ್ರೇತ ಸಮುದ್ರಮಂ. ಹಾವನ್ನ ಕಟ್ಟಿ ಮಂದರ ಪರ್ವತಕ್ಕೆ ಹಗ್ಗ ಮಾಡಿ ದೇವತೆಗಳು ಸಮುದ್ರವನ್ನು ಕಡಿದಾಗ ಅನೇಕ ವಸ್ತುಗಳು ಕಡೆಗೆ ಅಮೃತವು ಹುಟ್ಟಿತು ಅಂತ ಕತೆ, ಪುರಾಣ ಕತೆ. ಇಲ್ಲಿ ಹಾಗೆ ಅಂಥದೇ ಒಂದು ಕಡೆಯುವಿಕೆ ನಡೆದಿದೆ. ಬಳಸಿದ ಹಾವು ಮಂಥರೆಯ ಕೆಟ್ಟ ಮಮತೆ ಎಂಬ ಹಾವು ಕೈಕೆ ಎಂಬ ಮಂದರಕ್ಕೆ ಸುತ್ತಕೊಂಡು ತ್ರೇತಾ ಸಮುದ್ರಮಂ ಕಡೆದು, ಹಾಗೆ ಹಿಂದೆ ಅನೇಕ ವಸ್ತುಗಳು ಸಮುದ್ರದಲ್ಲಿ ಹುಟ್ಟಿದ ಹಾಗೆ ಇಲ್ಲಿ ಹುಟ್ಟಿದ್ದು ವಿಷದ ಮಮತೆಯಿಂದ ಆದಂತ ಹಗ್ಗ ಕಟ್ಟಿ ಮಂದರೆಯ ಕೈನಿಂದ ಕಡಿಸಿದಾಗ ಬರುವಂತಹದ್ದು ಅಮೃತವಲ್ಲ, ವಿಷವೇ, ವನವಾಸದ ಅಸುಖವೇ. ಪೆಳರ್ದುದು ಅಯೋಧ್ಯೆ. ಪೆಳರಂದೆ ಹೆದರ್ಕೊಂತು. ಇಡೀ ಅಯೋಧ್ಯವೇ ಈ ಮುಂದಿನ ಮಾತುಗಳಿಗೆ ತಿಳಿದಾಗ ಹೆದರ್ಕೊಂಡು ಸಾಯ್ತು. ಯಾಕೆಂದ್ರೆ ಭೀಷ್ಮ ಭೀಷಣ ಧೂಮಕೇತುಗೆ ಜನಂ ಬೆರ್ಚಿ ನರಳಿದು ದಕಟ ಕೋಸಲಕ್ಕೆ ಕೇಡಪ್ಪುದೆಂದಳ್ಕಿ. ಒಂದು ಅಪಶಕ್ನ ಆಗ್ತದೆ. ದೊಡ್ಡ ಧೂಮಕೇತಿದ್ದೆ ಆಕಾಶದಲ್ಲಿ ಕಾಣ್ತದೆ. ಇದನ್ನು ಕಂಡಾಗ ದಶರಥನು ಹೇಳ್ತಾ ಹೆದರ್ಕೊತಾನೆ, ಪ್ರಜೆಗಳು ಹೆದರ್ಕೊಳ್ತಾರೆ. ಕೈಕೆಯೇ ಮತ್ತು ಮಂಥರೆಯ ದುಷ್ಟ ಶಕ್ತಿ ಮಾಡುವ ಅಪಾರವಾದ ಕೆಲಸ ಪ್ರಕೃತಿ ಜನಕ್ಕೆ ಧೂಮಕೇತುವಿನ ಮೂಲಕ ಮುಂಗಾಣಿಕೆ ಕೊಟ್ಟಿದೆ. ಪಾಪ ನಡೀತಾ ಇದೆ ಅಂತ ಹೇಳಿ ಬಾನ್ ದಶರಥಂ ತನ್ನ ಕೊನೆಗೆ ಅದೇ ಬಾನ್ ಬರೆಪಮೆಂದು ಆ ದುಷ್ಟ ಧೂಮಕೇತುವನ್ನು ಕಂಡಾಗ ದಶರಥ ತನ್ನ ಮನಸ್ಸಲ್ಲಿ ಅಂದ್ಕೊಳ್ತಾನೆ, ಇದು ನನ್ನ ಕೊನೆಗೆ ದೇವರು ಆಕಾಶದಲ್ಲಿ ಬರೆದ ಬರವಣಿಗೆ, ನನ್ನ ಸಾವಿಗೆ ಕಾರಣ ಆಗ್ತದೆ. ಅಂದ್ರೆ ರಾಮನ ವನವಾಸ ಭರತನಿಗೆ ಸಾವಿನ ವಾಸ. ಪಿರಿಯಂಗೆ ರಾಮಂಗೆ ಪಟ್ಟಂಗಟ್ಟಿ ಸಾಯ್ತಾನೆ. ಆದ್ದರಿಂದ ಬೇಗ ರಾಮನಿಗೆ ಪಟ್ಟಂಗಟ್ಟಿ ಬೇಗದಿಂದಿರದೆ ತಾಂ ಪಾರಲೌಕಿಕದೆಡೆಗೆ ತನ್ನಾತ್ಮಮಂ ತಿರುಗಿಸಲ್ ಕಳಿಸಿ ಸಚಿವರಂ ಗುರುಗಳಂ ಪ್ರಜೆಗಳಂ ವರದ ನಿಂತುಟು ತನ್ನಿಷ್ಟಮಂ. ಎಲ್ಲರ ಅಭಿಪ್ರಾಯನ ತಗೊಳ್ಬೇಕು. ರಾಜನೊಬ್ಬನೇ ತೀರ್ಮಾನ ತಗೊಳ್ಳೋ ಹಾಗಿಲ್ಲ. ಅದಕ್ಕಾಗಿ ಮೊದಲು ಮಂತ್ರಿಗಳನ್ನ, ಅಧಿಕಾರಿಗಳನ್ನ ಕೇಳ್ತಾನೆ. ಆಮೇಲೆ ಪ್ರಜಾಪರಿಷತ್ತನ್ನು ಕೂಡ ಕರೀತಾನೆ. ಕೋಸಲ ಹಿತ ಚಿಂತಕರೇ, ಹಿಂದಿನ ರಾತ್ರಿ ನನಗೆ ಬಂದಂತಹ ಕನಸು ಮತ್ತೆ ನಾವುಗಳೆಲ್ಲ ಕಂಡಿರುವಂತಹ ಕೆಟ್ಟ ಶಕುನಗಳು, ಇದನ್ನೆಲ್ಲ ನೋಡುವಾಗ ರಾಜ್ಯಭಾರಮಂ ಪೆರತು ಮುಡು ಹಿಂಗಿಟ್ಟು ಬೇರೆ ಹಗಲಿಗೆ ನಾನು ಟ್ರಾನ್ಸ್ಫರ್ ಮಾಡಿ ವಿಶ್ರಾಂತಿಗೆ ಆಟಿಸುತ್ತ ಇಚ್ಛೆ ಪಡುತ್ತ ಪೇಳ್ದಪೇನಾಲಿಪುದು ತಾಳ್ಮೆಯ ಮನಸ್ಥಿತಿ. ಒಬ್ಬ ರಾಜ ಸಾವಿರಾರು ವರ್ಷಗಳಿಂದ ನಮ್ಮನ್ನು ಚೆನ್ನಾಗಿ ಆಳಿದ್ದಾನೆ ಅನ್ನೋ ಮಾತು ಬೇರೆ. ಆದರೆ ತಾಳ್ಮೆಯಿಂದ ನೀವು ಯೋಚನೆ ಮಾಡುವಾಗ ಒಬ್ಬ ರಾಜ ಆದ್ಮೇಲೆ ಇನ್ನೊಬ್ಬ ಬರ್ಬೇಕಲ್ವಾ, ನನ್ನ ಕಾಲಕ್ಕೆ ನಾನು ಕೊನೆಯನ್ನು ಮುಟ್ಟಿಸ್ಬೇಕಲ್ವಾ. ಆದ್ದರಿಂದ ದಯಮಾಡಿ ನೀವೆಲ್ಲರೂ ಕೂಡ ನನಗೆ ಅನುಮತಿಯನ್ನು ನೋಡಿ ಕೇಳಿ ರಾಮನಲ್ಲದೆ ಬೇರೆ ನನ್ನ ಕಿರೀಟಂ ಧರಿಸುವ ಸಮರ್ಥರಂ ಕಾಣೆ ನಾನ್. ನೀವು ನನಗೆ ದಾರಿ ತೋರಿ ಅನ್ನುವಾಗ ನಾನು ಇಷ್ಟೆಲ್ಲ ಯೋಚನೆ ಮಾಡಿದ್ರು ಕಿರೀಟವನ್ನ ಬೇರೆ ತಲೆಗೆ ಇಡೋದಕ್ಕೆ ನನಗೆ ಬೇರೆ ಕಾಣ್ತಾ ಇಲ್ಲ ಯಾರುವೆ. ಹಿರಿಯವನು ಅಂತ ಮಾತ್ರ ಅಲ್ಲ, ಅವನು ಜನಗಳಲ್ಲಿ ಇರಬಹುದಾದ ಎಲ್ಲ ಗುಣಗಳ ಆಗರ ನಾನಾಗಿದ್ದಾನೆ.
ನಾರದ ಮಹರ್ಷಿಗಳು ವಾಲ್ಮೀಕಿಗೆ ಕಥೆಯನ್ನು ಬರಿ ಅಂತ ಹೇಳುವಾಗ 2 ಪುಟಗಳಷ್ಟು ವಿಸ್ತಾರವಾಗಿ ಚಿತ್ರಿಸಿದ್ದಾರೆ ವಾಲ್ಮೀಕಿ ರಾಮಾಯಣದಲ್ಲಿ. ರಾಮನ ಗುಣ ಏನು ಅಂತ, ಇಡೀ ರಾಮಾಯಣ ಯಾಕೆ ನಮಗೆ ಆದರ್ಶ ಆಗಬೇಕು ಅನ್ನೋದಕ್ಕೆ ಅವರು ಪೀಠಿಕಾ ರೂಪದಲ್ಲಿ ರಾಮನ ಗುಣಗಳನ್ನು ಹೇಳಿದ್ದಾರೆ. ಇಲ್ಲಿ ಸಂಗ್ರಹವಾಗಿ 4 ಮಾತುಗಳನ್ನ ಕುವೆಂಪು ಕೂಡ ಹೇಳ್ತಾರೆ. ಪರವನೆಮ್ಮಿ ಕುಲದ ಮರ್ಯಾದೆಯಂ ಮಳೆ ಮೋಡಮಂ ಕಾಣುವ ನವಿಲ್ಗಳಂತೆ ವೇಪಿಸಿ ಸಭಾಸ್ಥಾನ ಮಂಟಪಂ. ವೇಪಿಸಿ ಅಂದ್ರೆ ನಡುಕ ಹೊಂತದ, ತಾನು ವಿಶ್ರಾಂತನಾಗ್ತಾನೆ ನಮ್ಮ ಮಾತು ಕೇಳಿದಾಗ ಸಭೆ ನಡುಗಿತು. ಕೌರರಂ ಭಿನ್ನ ಮತಮಿಲ್ಲದೆಯೇ ಕರಪುಟಾಂಜಲಿಯನೆತ್ತಿ ಸರ್ವರಂ ಒಮ್ಮನದಿಂದ ಘೋಷಗೈದರಂ ರಾಜನ ಅಭಿನಂದಿಸಿ. ನಿಮ್ಮ ಆಲೋಚನೆ ಸರಿ ಅಂತೇಳಿ ಎಲ್ಲ ಸಭಾಸದರು ಕೂಡ, ವಸಿಷ್ಠಾದಿ ಗುರುಗಳು ಕೂಡ ಅನುಮತಿಯನ್ನು ಕೊಟ್ಟಿದ್ದಾರೆ. ರಾಜಾರ್ಕಮಾದ ಅಖಿಲ ಪರಿಕರಗಳೇ ರವಿವಂಶದ ಅಭಿಷೇಕದ ಉತ್ಸವಕ್ಕೆ ತೀರ್ಮಾನವಾಯಿತು. ಪುಣ್ಯ ಪ್ರಸೂನಮಯ ಶುಕ್ಲಧಾಮ ಪಟ್ಟಾಭಿಷೇಕಕ್ಕೆ ಐತಂದುದ ಚೈತ್ರ ಮಾಸ ಪೊನ್ ಬೆಳ್ಳಿ ಧನಧಾನ್ಯ ಮತ್ತು ರತ್ನ ರಾಶಿಗಳಾಗಿ ಸಂಗ್ರಹ ಅವಾಗಿ ಪ್ರಜೆಗಳಿಟ್ಟು ಕೊಟ್ಟಂತಹ ಈ ಒಂದು ಮಂಗಳ ಕಾರ್ಯಕ್ಕೆ ಸಿದ್ಧವಾಗಿದೆ. ತಾವೇ ನಿಂತು ಇಡೀ ಊರನ್ನು ಸಿಂಗರಿಸಿದ್ದಾರೆ. ತಳಿರ ತೋರಣಗಳನ್ನು ಕಟ್ಟಿದ್ದಾರೆ. ಬಿತ್ತರದ ಕಲ್ಯಾಣ ಮಂಟಪವನ್ನ ರಚಿಸಿದ್ದಾರೆ. ಹೀಗಿರುವಾಗ ಜೀವಿಗಳ ಇಚ್ಛೆಯ ಸ್ವಾತಂತ್ರ್ಯ ಭಾವಂ ನೀಡಿ ಮಂಥರೆ ಸೀತೆ ರಾಮ ರಾವಣರೆಲ್ಲರೂ ಸೂತ್ರಗೊಂಬೆಗಳಲ್ತೆ ವಿಧಿಯ ಹಸ್ತದಲ್ಲಿ ಮತಿಸಿದುದು ದಶಶಿರನ ವಿಧಿ ಮಂಥರೆಯ ಮನೆದೆ. ತಾನೊಂದು ಬಗೆದೊಡೆ ದೈವ ಮತ್ತೊಂದು ಬಗೆಯ ತಂತೆ ಎನ್ನುವುದು ಜನರ ಬದುಕಿನ ಅನುಭವ. ಇಷ್ಟೆಲ್ಲ ಸಂಭ್ರಮದ ಎಲ್ಲ ಏರ್ಪಾಡು ಮಾಡಿದರೂ ಕೂಡ ವಿಧಿ ಬೇರೆಯೇ ಆಲೋಚನೆ ಮಾಡಿದೆ. ದಶರಥನ ಅನಿಸಿಕೆ ನಿಜ ರೂಪದಲ್ಲಿ ನಡವಳಿಕೆಯಲ್ಲಿ ತೋರಲಾಗಲಿಲ್ಲ. ಯಾಕೆಂದ್ರೆ ದಶಶಿರನ ವಿಧಿ ಮಂಥರೆಯ ಮನದಿಂದ ಇತ್ತು. ತನ್ನ ತಂತ್ರದ ಕೃತಿಯನ್ನ ಇರುಳು ಕನಸಿನಲ್ಲಿ ಮುದುಕಿಯಾದ ಕೈಕೆ ಭರತನಂ ಕೈ ಪಿಡಿದು ಮರುಧರೆಯನ್ ಅಲಿಯುತ್ತಿದ್ದಳ್ಳಿ ವಿಧವೆಯೋಳ್. ಎಷ್ಟು ಕೆಟ್ಟದಾಗಿದೆ ಕನಸು. ಮುದುಕಿಯಾದ ಕೈಗೆ ಭರತನಂ ಕೈ ಬಿಡಿದು, ಇದು ಮಂಥರೆಗೆ ಬೀಳ್ತಾ ಇರುವಂತಹ ಕನಸು. ತಾನು ಯಾರನ್ನ ಪ್ರೀತಿಯಿಂದ ಮಗಳಂತೆ ಸಾಕಿದ್ನ ಕೈಗೆ ಮೊಮ್ಮಗ ಭರತ ಮರುಧರೆಯನ್ ಅಲಿಯುತ್ತಿದ್ದಳ್. ಮರುಧರೆ ಅಂದ್ರೆ ಮರಳು ಕಾಡಿನಲ್ಲಿ ವಿಧವೆಯಂತೆ ಕೈಕೆ ವಿಧವೆ ಆಗ್ಬೇಕಾದ್ರೆ ದಶರಥ ಹೋಗ್ಬೇಕು. ಕುಬ್ಜೆ ಕರೆದೊಡಂ ಕಿವಿಗೊಡದೆ ಪೋದಳ್. ಮಗನೊಡನೆ ಕಿರಿರಾಣಿ ಮುಂದೈದುತ್ತಿರೆ ಬೈಗು ಕತ್ತಲೆ ಇಳಿದು ನುಂಗಿತ್ತವರಂ. ಬೈಗು ಸಂಜೆ ತೊಳಲ್ಲಿ ನೀರಡಿಸಿದೆ ಸದಸ್ಯಗೆ ಬಾಯ್ ಬಿಟ್ಟು ನಿಡುವರಲಿ ಕೂನಿತಾಂ ಕೆಡದಳ ಮರಳು ಕಾವಲಿ ಇಳೆಗೆ. ಗೋಳಾಡಿ ಅಳ್ತಾ ಕೆಳಗೆ ಬೀಳ್ತಾಳೆ. ಇದೆಲ್ಲ ರಾಮ ಮಂಥರೆಗೆ ಬಂದಂತಹ ಕನಸು. ಕನಸಿನ ಪ್ರಭಾವ ಎಷ್ಟು ಅಂದ್ರೆ ಇದನ್ನು ನಂಬಿ ಇದಕ್ಕೆ ಪರಿಹಾರ ಮಾಡಬೇಕು ಅಂತ ಆಸೆ ಪಟ್ಟು ರಾಮನ ಪಟ್ಟಾಭಿಷೇಕವನ್ನ ಅವಳ ಮನಸ್ಸಿನಲ್ಲಿ ತಿರಸ್ಕರಿಸೋದಕ್ಕೆ ಕಾರಣವಾಗ್ತದೆ. ಕ್ರೂರ ದುಸ್ವಪ್ನ ಜೇಡನ ಪೀಡನೆಗೆ ಸಿಕ್ಕಿ ನಡುಗು ತೊದ್ದಾಡಿದತ್ತು ಮಂಥರೆಯ ಒಡಲ್. ಅದಕ್ಕಾಗಿ ಅವಳು ಆ ತಕ್ಷಣವೇ ಕಾರ್ಯಪ್ರವೃತ್ತಳಾಗ್ತಾಳೆ. ಈ ವಿಷಯ ಗೊತ್ತಿಲ್ಲದೆ ಇರುವಂತಹ ಅಹಲ್ಯೆಗೆ, ಅಹಲ್ಯೆ ಅಂತಲೇ ಬರುತ್ತೆ, ಗೊತ್ತಿಲ್ಲದಿರುವಂತಹ ಕೈಕೆಗೆ ತಾನೇ ಸುದ್ದಿಯನ್ನ ಮುಟ್ಟಿಸುತ್ತಾಳೆ. ಸಂಭ್ರಮದಿ ತುಳುಕುತ್ತಿದ್ದ ಕಲ್ಯಾಣ ಮಂಟಪಕ್ಕೆ ಕಲಕಲ ನಿನಾದದಿ ತಾವರೆಯ ಪೂಗುಳದ ಜಲಪಕ್ಷಿ ಕುಲದ ಉಲಿಯುತ್ತಿದ್ದ ಚೆಲ್ವೆಣ್ಗಳೆಡೆ ಮಲರ್ ಅರಳಿ ರಾಮನ ದಾದಿ ನಗುತ್ತಿರಲ್. ಕೇಳಿದಳು ಆಕೆಯ ಹೊಸಗೆ ಏನೆಂದು. ರಾಮನ ಛಾತ್ರಿ ಆನಂದನಿರುವಾಗ ಈ ಕುಬ್ಜೆ ಏನ್ ಸಮಾಚಾರ, ಯಾಕೆ ನಗ್ತಾ ಇದ್ದೀಯ ಅಂತ ಕೇಳಿದ್ರೆ ರಾಮನ ಪಟ್ಟಾಭಿಷೇಕ ವಾರ್ತೆಯನ್ನು ಅವಳು ಹೇಳ್ತಾಳೆ. ಅಂದ್ರೆ ಜಗತ್ತಿಗೆ ಯಾರಿಗೂ ಗೊತ್ತಿಲ್ಲ, ಮಂಥರಿಗೂ ಗೊತ್ತಿಲ್ಲ, ಮನೆಯವರಿಗೆ ಅರಮನೆಯವರಿಗೆ ಗೊತ್ತಿಲ್ಲ. ಗಾಬರಿ ಆಗುತ್ತೆ. ಓ ಕೈಕೆ,
ಮತಿಗೇಡಿ ನಿರ್ಭಾಗ್ಯೆ ಇನ್ನು ಮೇನಿನ್ನಿದ್ದೆ ನಿನಗೆ ಮೇಲೇಳೆ ಕೆಡದು ಬಿದ್ದಿದೆ ನಿನ್ನ ಸಿರಿ ನುಡಿಯ ಗೋಪುರಂ ಹೊಂಗನ ಸುಹುಡಿ ಆಯ್ತು ಬಯಲ ಸೇರ್ತುದು ಬಹುದಿನದ ಬಯಕೆ ಕೆಟ್ಟೆ ನೀಂ ಕೆಟ್ಟೆ ನಾಂ ಹಾ ಲತಾ ಹಾ ಎಲ್ಲಿಯೋ ಇಂದು ಬಾ ಬೇಗ ಬಾ ಎಂದಳುತ್ತ ತಿರಿರಾಣಿ ಜಾಗಕ್ಕೆ ಓಡೋಡಿ ಬರ್ತಾಳೆ. ಎಷ್ಟು ಆನಂದವಾಗಿ ನಿದ್ದೆ ಮಾಡ್ತಾ ಇದ್ಯಾ, ಊರೆಲ್ಲ ನಾಶವಾಗಿದೆ ಪಾಪ. ಇಷ್ಟು ಇವಳು ಗೋಳಾಡ್ತಾ ಇದ್ರು ಕೂಡ ಕೈಕೆಗೆ ಸುದ್ದಿಯನ್ನು ಕೇಳಿ ಬೇಸರ ಆಗ್ಲಿಲ್ಲ. ಅವಳೆಂದು 4 ಮಕ್ಕಳಲ್ಲಿ ಭೇದ ಕಂಡವಳಲ್ಲ. ನನ್ನ ರಾಮ ಹಿರಿಯವನಾದ್ದರಿಂದ ಅವನಿಗೆ ಪಟ್ಟ ಅನ್ನೋದು ಎಲ್ಲರಿಗೂ ಮನಸ್ಸಿನಲ್ಲಿ ಮದ್ದಿಂದಲೂ ಸಿದ್ಧವಾಗಿದ್ದದ್ದು. ಆದ್ದರಿಂದ ಎಂತ ಚಾನ್ಸು, ಒಳ್ಳೆ ಸುದ್ದಿ ತಂದೆ, ತಗೋ ರುದ್ರಹಾರಮ್ಮ ಅಂತ ಬಹುಮಾನ ಕೊಟ್ರೆ ತೆಗೆದು ಎಸಿತಾಳೆ ಸೇವಕಿ. ಕುಬ್ಜೆ, ಕೆಟ್ಟೆ ನೀನ್ ನನಗೆ ಹಾರ ಕೊಡ್ತಾ ಇದೀಯ, ನೀನು ಒಳ್ಳೇದಾಯ್ತು ಅಂತ ತಿಳ್ಕೊಂಡಿದ್ಯಾ ಅಂತ ಈಗ ಅವಳ ಮನಸ್ಸನ್ನ ತಿತ್ತಾಳೆ. ಬೇಸಗೆಯ ಹೊಳೆಯಾದುದೋ ಕೈಗೆ ನಿನ್ನ ಸಿರಿಯೂ ನಿನ್ನ ಸೌಂದರ್ಯದಂತೆ. ಬೇಸಿಗೆಯ ಹೊಳೆಯಂತೆ ಬತ್ತಿ ಹೋದಂತೆ ನಿನ್ನ ಭಾಗ್ಯವೂ ನಿನ್ನ ಶ್ರೀಮಂತಿಕೆಯೂ ನಿನ್ನ ಸೌಂದರ್ಯವೂ. ನಿನ್ನ ಸೌಂದರ್ಯವನ್ನು ಕಂಡು ನೀನು ಹೇಳ್ದಂಗೆ ಕುಣಿತಾ ಇದ್ದ ರಾಜ ಅಂತ ಇಷ್ಟು ದಿವಸ ನಿನಗಿದ್ದ ಹೆಮ್ಮೆ. ಆದ್ರೆ ಇವತ್ತು ನಿನ್ನನ್ನು ಕಡೆಗಣಿಸಿ ನಿನ್ನ ಸವತಿಯ ಮಗನಿಗೆ ಪಟ್ಟೆ ಕಟ್ಟುತ್ತಿದ್ದಾರೆ. ಅಯ್ಯೋ ರಾಣಿ, ಬಂಡುಣಿಗೆ ಹೂವಿನ ಗೊಡವೆ ಏಕೆ? ಬಂಡುಣಿ ಜೇನು ಹೂವನ್ನು ತಿಂತದೆ. ದುಂಬಿ ಹೂವನ್ನ ರಸವನ್ನು ಕುಡಿಯುತ್ತಿರುವಾಗ ಆ ಹೂವಿಗೆ ತೂತ ಮಾಡಿದ್ರು ಅದಕ್ಕೆ ಬೇಸರ ಇಲ್ಲ, ಯಾಕೆಂದ್ರೆ ನಾನು ಜಯಂತಿ ಕುಡಿದ್ಮೇಲೆ ಹೂ ಕಟ್ಕೊಂಡೇನು. ಹಾಗೆ ನಿನ್ನಿಂದ ಎಲ್ಲ ಸೌಭಾಗ್ಯ ಅನುಭವಿಸಿದ ರಾಜನಿಗೆ ಈಗ ನೀನು ಬೇಕಾಗಿಲ್ಲ ಅಂತ ಒಂದ್ ರೀತಿ ಅವಳ ಸೌಂದರ್ಯ ನಷ್ಟವಾಯಿತು ಅಂತೇಳಿ ಅವಳ ಮನಸ್ಸನ್ನು ಕೆಡಿಸೋದಕ್ಕೆ ಹೇಳುವಂತಹ ಮಾತುಗಳು. ನೀನರಿಯದೆಯೇ ಮಸಗಿಹರು ನಿನ್ನ ಕೊರಳಂ ಕೊಯ್ಯುವ ಕತ್ತಿಯಂ. ನಿನ್ನ ಕೊರಳನ್ನ ಕೊಯ್ಯುವ ಕತ್ತಿಯನ್ನ ಮಸೆಯುತ್ತಿದ್ದಾರೆ. ನಿನ್ನ ದುಃಖವೇ ನನಗೆ. ಅಯ್ಯೋ ಪೆರತೇನು ಹೇಳಲೆ, ದಶರಥ ಪ್ರೇಮ ಭಾಗ್ಯಕ್ಕೆ ಎಣೆಯಿಲ್ಲ ಎಂದ ಅಲ್ಪಮತಿ ನೀನು. ಅವನ ಪ್ರೇಮ ಶಾಶ್ವತವಾದ್ದಲ್ಲ, ಅದು ಅನ್ಯತ್ರ ಇದೆ ಅನ್ನೋದನ್ನ ತಿಳಿಯದೆ ಹೋದೆಯೇ. ಅವನು ನಿನಗೆ ಸವಿ ನುಡಿಯ ಕೊಳ್ಳಿಂಟಿ ಚೆನ್ನಾಗಿ ಮದ್ಯ ಕುಡಿಸಿದ್ದಾನೆ. ಸವಿ ನುಡಿ ಎಂಬ ಹೆಂಡ ಕುಡಿಸಿ ನೀನ್ ಮರಳುವುದೆಯಮ್ಮ ನೀನಾತಂಗೆ. ಇಟ್ಟದೊಲ್ಮೆ ಕೌಸಲ್ಯಗಾಯ್ತು, ಹುಸಿ ನಿನಗಾಯ್ತು. ಭರತನನ್ನು ಉಪಾಯದಿ ನಿನ್ನ ತವರಿಂಗಟ್ಟಿ ಕೇಳಿ ಪಟ್ಟ ಕಟ್ಟುವನಂತೆ ನಾಳೆ ರಾಮಂಗೆ. ಆ ದುಃಖದ ವಾರ್ತೆ ಎಷ್ಟು ಹೇಳ್ತಾ ಇದ್ರೆ ಕೈಕೆ ರಿಯಾಕ್ಷನ್ ಹೇಗಿದೆ ಅನ್ನೋದನ್ನ ನೋಡಿ. ಕೈಕೆ ಅದನ್ನ ಆಲಿಸುತ್ತೆ. ಶಶಿಗೆ ನೈದೆಲೆಯ ಬೋಲ್, ಚಂದ್ರನಿಗೆ ನೈದಿಲೆ ಪುಷ್ಪ ಇಷ್ಟ. ಹಾಗೆ ಈ ಮಾತನ್ನ ಕೇಳ್ತಾ ಕೊರಳ ಸರಮಂ ತೆಗೆದು ಮಂತ್ರಗೆ ನೀಡಿ ನುಡಿದಳ್. ಪುಷ್ಪ ಕುತ್ತಿಗೆಯಲ್ಲಿದ್ದ ಚಂದ್ರಹಾರವನ್ನ ಬಹುಮಾನವಾಗಿ ನೀಡಿ, ಒಳ್ಳೆ ಸುದ್ದಿ ಹೇಳಿದ್ಯಾ, ತಗೋ ನಿನಗಿದೋ ಕೊಡುಗೆ. ಶುಭನ ವಾರ್ತೆಯಂ ತಂದುದಕ್ಕೆ, ಶುಭದ ಮಂಗಳ ವಾರ್ತೆಯನ್ನ ತಂದಿದ್ದಕ್ಕೆ ಬಹುಮಾನ ತಗೋ. ನೀಡಿದ ಆಹಾರವನ್ನು ಪಿಡಿದಪ್ಪಳಿಸಿ ನೆಲಕ್ಕೆ. ಅವಳೇ ಧನಧಾನ್ಯ ಆಗ್ಲಿ ಆಭರಣವಾಗ್ಲಿ ಚಿನ್ನ ಆಗ್ಲಿ ಯಾವುದು ಬೇಡ, ಅವಳಿಗೆ ಬದುಕಕ್ಕೆ ಬೇಕಾದದ್ದು ಒಂದೇ, ಕೈಕೆಯ ಕ್ಷೇಮ, ಭರತನ ಕ್ಷೇಮ. ಉಳಿದಿದ್ದೆಲ್ಲವೂ ಗೌಣ. ಆದ್ರಿಂದ ರತ್ನಹಾರವನ್ನ ನೆಲಕ್ಕೆ ಅಪ್ಪಳಿಸ್ತಾಳೆ. ರಾಣಿಯಂ ನುಡಿಯಲೀಯದೆ ಮುಂದೆ ಸಂತಪ್ತೆ ಕುಬ್ಜೆ ಮಂಥರೆ ಇಂತು ನುಡಿದಳು. ಮುಂದೆ ಮಾತಾಡಕ್ ಬಿಡ್ಲಿಲ್ಲ. ಸಾಕು ನಿಲ್ಲಿಸು ಮೂರ್ಖೆ, ಲೇಸಾಯ್ತು ನಿನ್ನ ಬುದ್ಧಿ. ಬಹುಕಾಲ ಅರಮನೆಯ ಸುಖದ ಸೋಮಪಾನಮಂಗೈದು. ಪಲ್ಲಟವಾಯ್ತೇ ಸಮೃದ್ಧದ್ಬುದ್ಧಿ. ಈ ಅರಮನೆಯ ಸುಖ ಅನುಭವಿಸಿ ನಿನಗೆ ಒಳ್ಳೇದು ಯೋಚನೆ ಮಾಡೋ ಶಕ್ತಿಯೇ ಹೋಗ್ಬಿಡ್ತಾ. ನಿನ್ನ ಕಂದಂಗೆ ನೀನೆ ಮೃತ್ಯು ಮಿಳ್ತು ಮೃತ್ಯು. ರಾಮಾಭಿಷೇಕಂ ನಿನಗೆ ಪ್ರಿಯವಾರ್ತೆಯೇ. ಅಯ್ಯೋ ವೈರಿ ಬೇರುಂಟೆ ಲೋಕದಲ್ಲಿ ಸವತಿ ಮಗನಿಗೆ. ಆ ಮಾತನ್ನು ಒತ್ತಿ ಹೇಳ್ತಾಳೆ. ಸವತಿ ಮಗನಿಗೆ ಸಹಜವಾಗಿ ದ್ವೇಷ ತೋರ್ಬೇಕಾದದ್ದು ನೀನು.
ನೀನು ಖುಷಿಪಟ್ಟು ನನಗೆ ಹಾರ ಕೊಡ್ತಾ ಇದ್ದೀಯಲ್ಲ, ಕೌಶಲ್ಯ ಏನು ಕಿರಿಯೆ ನೀಂ ಧೀರ ಭರತನೇಂ ಕೊರತೆ ರಾಮಂಗೆ. ಹೇಳು, ನೀನು ಕೌಸಲ್ಯಗೆ ಹೇಗೆ ಕೀಳು, ರಾಮನಿಗೆ ಭರತ ಹೇಗೆ ಕೀಳು. ಜನ್ಮ ಕ್ರಮದಿ ನೋಳ್ಪೊಡಂ ಪೇಳ್ವೆನಾಂ ಕೇಳ್ಮುಗ್ದೆ ಪಡೆವ ಬೇನೆಯೊಳಿರ್ತೆ ನೀನರಿಯೇ ನಾರ್ವಳೋಳ್ ಭರತನೇ ದಿಟದಿಂದೆಯೂ ಜ್ಯೇಷ್ಠನ್. ಒಂದೇ ದಿನ ಹುಟ್ಟೋರು, ಅದರಿಂದ ಯಾರು ಬೂತ್ಕಂಡು ಇಟ್ಕೊಂಡು ನೋಡಿದ್ದಾರೆ, ಯಾರು ಮೊದಲು ಯಾರು ಕ್ಯೂಟ್ ಅಂತ. ಅದರಿಂದ ಈ ಮಂಥರಿಯ ಲಾಜಿಕ್ ಬಹಳ ಚೆನ್ನಾಗಿದೆ. ಮೊದಲು ಹುಟ್ಟಿದ್ದು ರಾಮನಲ್ಲ, ಜೋಯಿಸರು ಜಾತಕ ಬರೆದದ್ದು ಭರತನೇ. ನೀನರಿಯೇ ತಾನ್ ನಾಲ್ವರೋಳ್ ಭರತನೇ ದಿಟದಿಂದೆயும் ಜ್ಯೇಷ್ಠನ್ ಅಚ್ಚರಿಯೇಕೆ ಬಲ್ಲೆ ನಾನೆಲ್ಲಮಂ ಬರೆ ಮಂತೆ ಕುಲಪುರೋಹಿತರೆಲ್ಲರೂ ಒಲವಿಂದ ಪ್ರಿಯನಾದನ್ ಕೌಸಲ್ಯ ಮಗಂ ನಿನಗೆ ಆಯಿತು 0 ಬಳುವಳಿ. ಎಲ್ಲ ಅವ್ರ ಕಡೆಗಾದರೂ ಪಟ್ಟದ ರಾಣಿ ಆದ್ದರಿಂದ ಕೌಸಲ್ಯ ಮಗನಿಗೆ ಜಯ ಅಂದ್ರು. ನಿನಗಾಯಿತು 0 ಬಳುವಳಿ. ತೊಳ್ದು ನೀನಪ್ಪೆ, ಇನ್ನು ಮುಂದೆ ರಾಮನ ಆಳ್ವಿಕೆಯಲ್ಲಿ ನೀನು ಆಳು, ಕೌಸಲ್ಯಗೆ ಸೇವೆ ಮಾಡೋ ಆಳು. ನಿನ್ನ ಮಗ ಭರತ ರಾಮನಿಗೆ ಸೇವೆ ಮಾಡುವ ಆಳು. ಲೌಕಿಕದ ಸಾಧಾರಣ ಹುಡುಗರು ಹೆಂಗಸರು ಮಾಡುವ ರೀತಿಯಲ್ಲಿ ಮಂತ್ರೆ ಮಾತುಗಳನ್ನಾಡುತ್ತಾ, ಅರಮನೆ ಹೆಂಗಸರಾದರೂ ಬೀದಿ ಹೆಂಗಸರಿಗಿಂತ ಏನು ಹೆಚ್ಚಲ್ಲ. ಇಂತಹ ವಿಷಯ ಬಂದಾಗ, ಸವತಿ ಮಾತ್ಸರ್ಯದ ಮಾತು ಬಂದಾಗ ಈ ಮಾತುಗಳು ಇಷ್ಟವಾಗ್ತದೆ. ಆ ಮಾತುಗಳನ್ನು ತಕ್ಷಣ ಒಪ್ಕೊಂಡ್ಳು ಕೈಕೆ. ಅಂದರೆ ಅವಳು ಮೊದಲು ಹೇಳಿದ ಮಾತು ಕೌಸಲ್ಯನ ಪ್ರೀತಿಯಿಂದ, ಭರತನನ್ನ ಪ್ರೀತಿಯಿಂದ ಕಂಡ ಮಾತು, ಅದು ಬುದ್ಧಿಜನ್ಯವಾದದ್ದು, ಹೃದಯಜನ್ಯವಾದಲ್ಲ. ಹೃದಯದಲ್ಲಿ ಸಹಜವಾಗಿ ಸಾವತಿ ಮಾತ್ಸರ್ಯ ಇದ್ದೇ ಇರ್ತದೆ. ಅವಳು ಪಟ್ಟದ ರಾಣಿ, ನಾನು ಕೊನೆಯ ರಾಣಿ, ಲೀಸ್ಟು, ಅರಮನೆಯಲ್ಲಿ ಕನಿಷ್ಠೆ ಅನ್ನೋದು ಮನದ ಮಾತು. ಆ ಮಾತನ್ನ ಕೆದಕಿ ಮೇಲ್ ತಂದಾಗ ಅವಳು ಕೇಳ್ತಾಳೆ, ಏನ್ ಮಾಡ್ಲಿ ಹೇಳು ಅಂತ ಕೇಳ್ತಾಳೆ. ಉತ್ತರವು ಮಂಥರೆಯ ಹತ್ತಿರ ಇದೆ. ನೀನು ಹಿಂದೆ ಒಂದು ಮಾತು ಹೇಳಿದ್ದೆ, ನಂಗೆ ಚೆನ್ನಾಗಿ ನೆನಪಿದೆ. ಭರತನ ಯುದ್ಧವೊಂದರಲ್ಲಿ ನೀನು ಮಾಡಿದ ಸಹಾಯಕ್ಕಾಗಿ, ಭರತ ಅಂತ ಹೇಳಿದೆ, ದಶರಥ, ನೀನು ಮಾಡಿದ ಸಹಾಯಕ್ಕಾಗಿ ನಿನಗೆ ಏನು ಮೆಚ್ಚಿಕೊಡ್ಲಿ ಅಂತ 2 ವರ ಕೊಡ್ತೀನಿ ಅಂತಂದಾಗ, ನಾನು ಬೇಕಾದಾಗ ತಗೋತೀನಿ ಅಂತ ನೀನು ಹೇಳಿದ್ಯಲ್ಲ, ಈಗ ಆ ವರವನ್ನು ತಗೊಳ್ಳೋದಕ್ಕೆ ಸಂದರ್ಭ ಬಂದಿದೆ. ಶತ್ರುಘ್ನನಿಲ್ಲಿರ್ತೊಡಾತನಂ ಪಟ್ಟಕ್ಕೆ ವಿಘ್ನ ಒಡ್ಡುವನೆಂದು ಭರತನನ್ ಮೊಡವ ಬೆರೆಸಿ ಮಾವನ ಮನೆಗೆ ಕಳಿಸಿದ್ರಮ್ಮ ಕೈಕೆ. ಮುಳ್ಬಳ್ಳಿ ಪೆರ್ಮರಕ್ಕೆ ಬೆಳೆದುದೆ ಕಡಿಯಲೆಡೆಗೊಡದಂತೆ ಲಕ್ಷ್ಮಣಂ ರಕ್ಷೇತಾನ್ನಲೇ. ಕೌಸಲ್ಯ ಅವಂಗೆ ಅಂದರೆ ರಾಮನಿಗೆ ಲಕ್ಷ್ಮಣ ರಕ್ಷಣೆಗಿದ್ದಾನೆ. ಏನು ಮಾಡಿದ್ರು ಭರತನನ್ನ ಮೇಲ್ ಬರೋದಕ್ಕೆ ಅವರು ಬಿಡುವುದಿಲ್ಲ. ಮುಳ್ಬಳ್ಳಿ ಪೆರ್ಮರಕ್ಕೆ ಪೆಣದದ್ದನ್ನ ಕಡಿಯಲೊಡೆಗೊಡದಂತೆ ಲಕ್ಷ್ಮಣಂ ರಕ್ಷತಾನ್ನಲೇ. ಕೌಸಲ್ಯವಂಗೆ ಭರತನಂ ರಾಮಂಗೆ ತೊಳ್ತು ಗೈಸದೆ. ಹೆಣ್ಣಿನ ಮನಸ್ಸು ಬಹುಬೇಗ ಇಂಥ ಮಾತುಗಳಿಗೆ ವಕ್ರವಾಗ್ತದೆ. ನಿನ್ನ ಮಗ ರಾಮನಿಗೆ ಸೇವೆ ಮಾಡಬೇಕು, ಬೆಳಗಾಗ ಎದ್ದ ಕೂಡಲೇ ಉಗ್ಬೇಕು, ಕಾಲು ತೊಳೆಯಕ್ಕೆ ನೀರು ಕೊಡಬೇಕು, ನೀನು ಪಾದ ತೊಳಿಬೇಕು ನಿನ್ನ ಮಗ. ಅಯ್ಯೋ ಇದನ್ನ ನಾನು ನೋಡ್ಬೇಕೆ, ನನ್ಗೆ ಯಾಕೆ ದೇವ್ರು ಕಣ್ಣು ಕೊಟ್ಟಿದ್ದಾನೆ ಇನ್ನು ಅಂತ ಗೋಳಾಡ್ತಾಳೆ. ಭಿಕ್ಷೆ ಇದು ಎನಗೆ ನಿನ್ನಿಂದ, ನಾನು ಕಾಡಿಗೆ ಹೋಗ್ತೀನಿ, ನನಗೆ ಬೇಡ ದಯತೋರು, ನಾನು ಅವನೊಡನೆ ಪೋದ ಪೆನ್ ಶುಶ್ರೂಷೆಗೆಯೇ. ಭಿಕ್ಷೆ ಇದು ಎನಗೆ ನನ್ನಿಂದ ಎನ್ನುತ್ತಾ ಸಭಾತ್ಯಾಗ ಅಭಿನಯ ಮಾಡುವಾಗ, ಅಯ್ಯೋ ಹೋಗ್ಬೇಡ ನೀನು ನನ್ನ ಕೈ ಬಿಟ್ಟು ಹೋದ್ರೆ ನಿಜವಾಗಿ ಪಟ್ಟೆಗಟ್ಟಿ ನಾನು ಹಾಳಾಗಿ ಹೋದೆ ಅನ್ನುವಾಗ ನೀನಿದ್ದು ಸ್ವಲ್ಪ ರಕ್ಷೆ. ಈಗ ಅನಾಥರಾಗ್ತಾಳೆ, ಹೋಗ್ಬೇಡ. ಆತಂ ಪ್ರಾಣ ರಕ್ಷಣೆಗೆ ಮೊಸಳೆಯಂತುಬ್ಬುವವಳು. ಎಷ್ಟೇ ಚೆನ್ನಾಗಿದೆ. ನಾನಿರನ್ನು ಹೋಗ್ತೀನಿ ತೆಗೆದುಕೊಂಡು ಬಂದಂತಹ ಮೊಸಳೆಯನ್ನು ಅಪ್ಕೊಂಡ್ರೆ ಖಂಡಿತವಾದ ಸಾವು ನಿಶ್ಚಿತವಾಗ್ತದೆ ಅಲ್ವಾ. ಬರೀ ಅಳುವಿನಿಂದೇನಹುದು ಮೇಲ್ ಏಳ್ ಕಾರ್ಯ ಸಾಹಸಿಯಾಗು. ವೀರ ಸತಿ ನೀಂ ಕ್ಷತ್ರಿಯ ಕನ್ಯೆ
ಮರೆತೆಯಾದರಿದೋ ನೆನಪು ಕೊಡುವೆನು ನೆನೆ. ಅದೇ ಜ್ಞಾಪಿಸ್ತಾಳೆ ನಿನಗೆ ಕೊಟ್ಟ ವರ. ನೀನಂದು ನನಗೆ ವರದ ಗೋಪ್ಯಮಂ ಪೇಳ್ವೆನ್ ದಶರಥಂ ನಿನ್ನ ಚೆಲ್ವಿಂಗೋಯ್ತು ಓತು ಸೊಬಗಿಗೆ ಅಡಿಯಾಳಾಗಿ ಮದುವೆಯಾಗುವ ಮೊದಲು ನಿನಗಿತ್ತ ಭಾಷೆಯಂ. ಅಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ ಭಾಷೆ ಕೊಡೋದಕ್ಕೆ ಕಾರಣವಾದದ್ದು ಯುದ್ಧರಂಗದಲ್ಲಿ ದಶರಥನ ರಥ ಚಕ್ರಗಳು ಕಡಾಣಿ ಬಿದ್ದು ಚಕ್ರ ಬಿದ್ದು ರಥವು ಬೀಳೋ ಸ್ಥಿತಿಯಲ್ಲಿ ಭಯಂಕರ ಯುದ್ಧ ನಡೆಯುತ್ತಿರುವ ಸಂದರ್ಭದಲ್ಲಿ ಗಮನಿಸಿದ ಕೈಕೆ ತನ್ನ ಬೆರಳುಗಳನ್ನು ಕಡಾಣಿಯಾಗಿಟ್ಟು ದಶರಥನ ರಕ್ಷಿಸಿದ್ಲು ಅಂತೇಳಿ. ಅವತ್ತು ಹಾಗೆ ರಕ್ಷಿಸ್ತಾ ಹೋದರೆ ದಶರಥನ ಜೀವ ಹೋಗ್ತಿತ್ತು ಅನ್ನೋ ಮಾತು. ತನ್ನನ್ನು ರಕ್ಷಿಸಿದ್ದಕ್ಕಾಗಿ 2 ವರಗಳನ್ನು ಅವನು ಕೊಟ್ಟ ಅನ್ನೋ ಮಾತು ಅಲ್ಲಿ. ಆದರೆ ಏನೋ ಸೌಂದರ್ಯ ಮಾಡಬೇಕು ಅಂತೇಳಿ ಶ್ರೀ ಕುವೆಂಪುರವರು ಸಣ್ಣ ಬದಲಾವಣೆ ಇಲ್ಲಿ ಮಾಡಿ ಅವಳ ಸೌಂದರ್ಯವನ್ನು ಕಂಡು ಮೋಹಿಸಿ, ಆಹಾ ವಿಶ್ವಸುಂದರಿ ನೀನು, ನಿಂಗೇನು ಕೊಟ್ಟರು ಸಾಲದು ಅಂದಾಗ, ಕೊಡಿ ಕೊಡಿ ಈಗ ಬೇಡ ನೀನು ವರ ಬೇಕಾದಾಗ ತಗೋ ಅಂತ ಹೇಳಿ ಕೊಡ್ತಾನೆ ಅನ್ನೋ ಮಾತು. ಯಾಕೆ ಬದಲಾವಣೆ ಮಾಡಿದಿರೋ ಒಂದು ರೀತಿ ಕಾವ್ಯದ ರುಚಿ ಹೆಚ್ಚೋದಕ್ಕೆ ಇದು ಒಂಥರ ಚೆನ್ನಾಗಿ ಕಾಣ್ತಾ ಇದೆ. ಇದೆಲ್ಲ ಹೇಳುವಾಗ ನಿನಗಿತ್ತ ಭಾಷೆಯನ್ನು ತಗೋ ಅಂತ ಹೇಳುವಾಗ ಹಿಗ್ಗಿದಳ ಕೈಕೆ ಗೋನಿಯ ವಕ್ರ ಗಾತ್ರಮಂ ತೆಪ್ಪಿ. ಅವಳಿಗೆ ಅಸಹ್ಯ ಇಲ್ಲ, ಯಾಕೆಂದ್ರೆ ತಾಯಿಯಂತೆ ಸಲಹಿದವಳು ಗೂನಿ. ಆದ್ದರಿಂದ ಅವಳ ವಕ್ರ ಗಾತ್ರ ಅಂತ ದೇಹವನ್ನ ಅಪ್ಪಿ, ಓ ನನ್ನ ಭಾಗ್ಯ ದೇವತೆ ಕಂಗೆಟ್ಟ ನನಗೆ ದಾರಿ ತೋರಿದೆಯೋ. ನೀನೆನ್ನ ತಾಯಿ, ನೀ ತೊರೆಯೇ ಇನ್ನಾರೇ ನನಗೆ ಗತಿ. ಪರದೇಶಿ ಅಲ್ಲವೇ, ಇಡೀ ಅರಮನೆಯಲ್ಲಿ ಒಂಟಿ ನಾನು. ಕಣ್ಣಿರ್ದುಮ್ಮ ನಿನ್ನೆಗಂ ಕುರುಡೆಯಾಗಿದ್ದನೆ ನೋಡಿತ್ತ ಎನ್ನೊಡನೆ. ಆಹಾ ಇಂದೆನಗೆ ಚಾರು ರೂಪಿಣಿಯಾಗಿ ತೋರುತ್ತೀಯೇ. ಅಯ್ಯೋ ನೀನು ಎಷ್ಟು ಸುಂದರವಾಗಿ ಕಾಣ್ತಾ ಇದೆಯಾ ಇವತ್ತು ನನಗೆ ಅಂತ ಹೇಳಕ್ಕೆ ಕೈಕೆ. ಯಾಕೆಂದ್ರೆ ಅವಳು ಒಂದು ಅಮೃತದಂತಹ ಮಾತುಗಳನ್ನು ಹೇಳಿದ್ದಾಳಲ್ಲ. ಭರತನಿಗೆ ಪಟ್ಟಗಟ್ಟುವಂತಹ ಉಪಾಯವನ್ನು ಹೇಳ್ತಾ ಇರೋದ್ರಿಂದ ನೀನಿಂದೆನಗೆ ಸುಂದರಿಯಾಗಿ ಕಾಣುತ್ತಿದ್ದೀಯೇ. ಲೋಕದೊಳ್ಳು ಹೊರಮೈಯ ನೀಕ್ಷಿಸುತ್ತ ಸೊಬಗ ನಾರೈವರ್ ಬರಿಯ ಬೆಪ್ಪುಗಳು. ದೇಹದ ಹೊರ ಸೌಂದರ್ಯ ಮುಖ್ಯ ಅಲ್ಲ, ಮನಸ್ಸಿನ ಅಂತರಂಗದ ಆಲೋಚನೆಗಳ ನಡವಳಿಕೆಯ ಸೌಂದರ್ಯವೇ ಮುಖ್ಯವಾಗಿರುವಾಗಿ ನಿನ್ನ ಸೌಂದರ್ಯ ಜಗತ್ತಿಗೆ ಕಾಣ್ತಾ ಇಲ್ಲ, ನಾನು ಕಾಣ್ತಾ ಇದ್ದೇನೆ. ಆಹಾ ಎಷ್ಟು ಸುಂದರವಾದ ಆಲೋಚನೆಗಳನ್ನು ಮಾಡ್ತಾ ಇದ್ದೀಯಾ, ಎಷ್ಟು ಒಳ್ಳೆಯ ಕೆಲಸಗಳನ್ನ ಆಲೋಚಿಸಿ ಯೋಗ್ಯವಾದ ರೀತಿಯಲ್ಲಿ ಮಾಡ್ತಾ ಇದ್ದೀಯಾ, ಹಾಳಾಗಿ ಹೋಗ್ತಾ ಇದ್ದೀಯಾ, ನನ್ನ ಮಗನನ್ನ ಉಳಿಸ್ತಾ ಇದ್ದೀಯಾ ಅಂತ ಹಾಡಿ ಹೂಳ್ತಾಳೆ. ಗಂಧದ ಕೊರಡು ವಕ್ರವಾಗಿರುತ್ತೆ ಅಂತ ಹೇಳಿ ಅದು ಸುಂದರ ಅಲ್ಲ, ಅದ್ರ ವಾಸನೆಗೆ ಕಡಿಮೆ ಆಗೋದಿಲ್ಲ. ಹಾಗೆ ನಿನ್ನ ದೇಹಕ್ಕೂ ರೂಪ ಆಗಿರ್ಬೋದು, ಆದರೆ ಗಂಧದ ಕೊರಡಿನಂತೆ ನೀನು ಸುಮಧುರೆ ಆಗಿದ್ದೀಯೇ ಅಂಥೇಳಿ ನೋಡಿ ಆ ಮಾತು. ಕುರೂಪತ ಮುದ್ರೆಯಂ ಮುದ್ದಾಡಿದಳ ಕೈಕೆ. ಭಾಷೆ ನೋಡಿ, ಸರ್ವ ಸೌಂದರ್ಯ ವಿಧಿ ಪಣಿವೇಣಿ ತಾನು ಸರ್ವ ಸೌಂದರ್ಯ ನಿಧಿ. ಪಣಿವೇಣಿ ಹಾವಿನಂತೆ ಉದ್ದವಾದ ಸೊಂಟದವರೆಗೆ ಬರುವಂತಹ ಕೂದಲುಳ್ಳವಳು. ಸುಶ್ರೋಣಿ ಮಂಗಳೇ ದಶರಥೇಂದ್ರನ ರಾಣಿ. ಮುಂದಿನ ಮಾತು ನೋಡಿ, ಕಚ್ಚಿತೆನೆ ಮೀನು ಗಾಳದ ನೇಣ ನೊಂದಿನಿತಂ. ಕಾಡನ್ನ ಬಣಿಸೋದನ್ನು ಎಲ್ಲ ಪುಟದಲ್ಲಿ ಕಾಡನ್ನು ನೋಡ್ತೀರಿ. ಹಾಗೆ ಕಾಡಿನ ಜನರ ಜೀವನವನ್ನು ಕೂಡ ಕುವೆಂಪು ರಾಜ್ಯ ಕಾವ್ಯದುದ್ದಕ್ಕೂ ಹೆಣ್ಕೊಂಡು ಬಂದಿದ್ದಾರೆ. ಬೇಟೆಯಾಡೋದು ಆ ವಿಚಾರಗಳು ಅನೇಕ ಕಡೆ ಬರ್ತದೆ. ಮೀನಿಗೆ ಗಾಳ ಹಾಕೋ ಚಿತ್ರವನ್ನು ಇಲ್ಲಿ ಕೊಡ್ತಾನೆ. ಆ ಮೀನು ಗಾಳಕ್ಕೆ ತುದಿಗೆ ಹಾಕಿರುವ ಎರೆಹುಳನ್ನು ಮತ್ತೊಂದು ಬಾಯಿಗೆ ಹಾಕಿದ ಕೂಡಲೇನೆ ಅದ್ರ ಬಾಯಿಗೆ ಕಡ್ಡಿ ಸಿಕ್ಕೊಳ್ತದೆ. ಆಗ ಒಂಚೂರು ಲೂಸ್ ಮಾಡಿದ್ರೆ ಅದು ಇನ್ನಷ್ಟು ಚೆನ್ನಾಗಿ ನುಂಗಿ ಇನ್ನಷ್ಟು ಗಟ್ಟಿಯಾಗಿ ಆ ಹುಳುವನ್ನು ಹಿಡ್ಕೊಳ್ತದೆ, ಸಾಯೋದು ನಿಶ್ಚಿತವಾಗ್ತದೆ. ಆ ಚಿತ್ರವನ್ನು ಎಷ್ಟು ಚೆನ್ನಾಗಿ ಕೊಡ್ತಾನೆ.
ಕಚ್ಚಿತನೆ ಮೀನು ಗಾಳದ ನೇಣ ನೊಂದಿನಿತು. ಸಡಿಲ ಬಿಡುವನಂತೆ ಚೂರು ಸಡಿಲ ಬಿಟ್ರೆ ಆ ಕಚ್ಚಿದ್ದನ್ನು ಬಲವಾಗಿ ಕಚ್ಕೊಳುತ್ತೆ ಅಂತ ಬಿಡಿಸ್ಕೊಂಡು ಹೋಗ್ಬಾರ್ದು ಅನ್ನೋ ಕಾರಣಕ್ಕಾಗಿ ಮತ್ತೆ ನುಡಿದಳು ಕುಬ್ಜೆ. ಅವಳ ಮನಸ್ಸು ಈಗ ವಕ್ರವಾಗಿರುವಾಗ ಆ ವಕ್ರ ಮನಸ್ಸನ್ನು ಇನ್ನಷ್ಟು ಗಟ್ಟಿಗೊಳಿಸುವುದಕ್ಕಾಗಿ ಮತ್ತು ಮಾತನಾಡುತ್ತಾಳೆ. ಕೇಕೆಯ ಕುಲಾಬ್ಜನಿಗೆ, ಕುಲದ ಅಬ್ಜೆ ಕಮಲದ ಹೂವು, ಕುಲದ ಹೂವಿಗೆ ಹೇಳ್ತಾಳೆ, ನಿಶ್ಚಯಿಸುವ ಮುನ್ನ ಇನ್ನೊರ್ಮೆ ಮೇಣೊರ್ಮೆ ಮತ್ತೆ ಆಲೋಚಿಸವು. ಏನೋ ಅವಳು ಹೇಳಿದ್ದು ನಾನು ಮಾಡಿದೆ ಅಂತ ಹೇಳಿ ನನ್ನ ಮೇಲೆ ನನ್ನ ತಲೆ ಮೇಲೆ ಗೂಬೆ ಕೂರಿಸ್ಬೇಡ. ಇದು ಬಹಳ ಚೆನ್ನಾಗಿದೆ, ಲೋಕ ರೂಢಿ ಅದು. ಏನೋ ಹೇಳಿದ್ನಪ್ಪ, ಇದ್ರ ಮೇಲೆ ನಿನ್ನಿಷ್ಟ, ನನ್ನನ್ನು ದುರ್ಬೇಡ, ನಿಂಗೆ ಸರಿ ಕಂಡ್ರೆ ಮಾಡು, ಚೆನ್ನಾಗಿ ಆಲೋಚನೆ ಮಾಡು. ನಿಶ್ಚಯಿಸುವ ಮುನ್ನ ಇನ್ನೊರ್ಮೆ ಮತ್ತೊರ್ಮೆ ಆಲೋಚಿಸವು. ಸುಂದರ ಚಂದ್ರವದನೆ ದುಡುಕದಿರವು. ತಲೆ ಕೆಟ್ಟ ಗೂನಿ ಎನ್ನ ನುಡಿಗೆ ಬಿದ್ದು ತರುವಾಯ ಎನ್ನಂ ದೂರದಿರು. ಮಮತೆಯಂ ನಿನ್ನ ಭರತನ ಮೇಲಿನ ಪ್ರೀತಿಯಿಂದ ನಾನು ರಾಮದ್ವೇಷದಿಂದ ಆಡಿದ ಮಾತುಗಳಲ್ಲ. ರಾಮಂ ಬಾಳ್ಗೆ ಎಷ್ಟು ಚೆನ್ನಾಗಿದೆ. ಪೇಳ್ದೆ ನಿನಿತಲ್ಲದೆ ನಿನಗೆ ರಾಮಂ ಬಾಳ್ಗೆ ಕೇಳನಿತೆ ಬಯಕೆಯಾದೊಳಮೆನಗೆ. ರಾವಣಂ ಕೋಸಲದೊಳ್ ಇರಲೀಯದೊಡೆ ಲಭಿಸದಿ ನೆಲಂ ಭರತಂ. ರಾಮಂ ಬಾಳ್ಗೆ. ಆದರೆ ಈ ಮಾತನ್ನು ಬಲವಾಗಿ ಹಿಡ್ಕೊಂಡಾಗ ಭರತ ಬಾಳಕ್ಕಾಗೋದಿಲ್ಲ, ಅವನು ಅಯೋಧ್ಯೆಯಲ್ಲಿ ಇರಕ್ಕಾಗೋದಿಲ್ಲ. ರಾಮ ಅಥವಾ ಭರತ ಇಬ್ಬರೊಬ್ಬರು ಇರಬೇಕಾದ್ದರಿಂದ ಪ್ರೀತಿಯಿಂದ ಈ ಮಾತನ್ನು ನಾನು ಹೇಳ್ತಿದ್ದೇನೆ. ರಾಮನ ಮೇಲಿನ ದ್ವೇಷಕ್ಕಲ್ಲ. ಕುವರ ರಾಮಂಗೆ. ಯಾರು ಕುವರ? ಪಟ್ಟ ಮಹಿಷಿಯ ಕೌಸಲೆಯ ಕುವರ ರಾಮಂಗೆ 14 ವರ್ಷಂಬರಂ ವಿಪಿನ ಯಾತ್ರೆಯಂ. ವಿಪಿನ ಅಂದ್ರೆ ಕಾಡು. ವಿಪಿನ ಯಾತ್ರೆಯಂ ಚೋಡಿಗೊಳ್ಳುವ ತೆರದಿ ನೆಸಗವೇಳ್ಕುಂ ಆಲಿಸದೋ ಮಂಗಳರವಂ. ಈ ಮಾತು ಹೇಳುವಾಗ ಅಲ್ಲೆಲ್ಲ ದೇವಸ್ಥಾನದ ಗಂಟೆ ಹೊಡಿತು ಅಂತ ಕಾಣುತ್ತೆ. ಆಲಿಸದೋ ವಾದ್ಯ ಮಂಗಳರವಂ. ಈ ಮಾತು ದೇವ ಒಪ್ಪಿಗೆಯನ್ನ ಪಡೆದಿದೆ ಅನ್ನೋ ಸೂಚನೆ ಅಲ್ಲಿ. ಹೀಗೆ ಕಾಳವನ್ನ ಸಡಲು ಮಾಡಿದಾಗ ದೀಪದಾಹಾರಮಂ. ದೀಪ ಅಂದ್ರೆ ಮೀನನ್ನು ಹಿಡಿಯುವುದಕ್ಕಾಗಿ ಹಗ್ಗಕ್ಕೆ ಕಟ್ಟಿದ ಎರೆಹುಳು. ನುಂಗಿ ಸೆಳೆದ ಮೀನುವಂತೆ ರಾಣಿ ಮಂಥರಿಯ ನಪ್ಪಿದಳು. ಗಾಳವನ್ನ, ಮೀನನ್ನ ಗಟ್ಟಿಯಾಗಿ ನುಂಗಿದ, ಬಲೆಗೆ ಸಿಕ್ಕಿದ ಮೀನಿನಂತೆ ಅಪ್ಪಿದಳು ಮಂಥರೆಯನ್. ಆಹಾ ನಿನ್ನ ಮೈಮೆಯೇ ಇನ್ನೆಗಂ ತಿಳಿಯದ ಮೂರ್ಛೆದಟ. ನೀನು ಎಷ್ಟು ಆಲೋಚನೆ ಮಾಡ್ತೀಯ, ಇಷ್ಟೆಲ್ಲ ಆಲೋಚನೆ ಮಾಡಕ್ ನನಗೆ ಹೊಳೆಯೋದೇ ಇಲ್ಲ. ಆಹಾ ನಿನ್ನ ಬುದ್ಧಿಯೇ, ಆಹಾ ನಿನ್ನ ಜಾಣತಲ್ವೇ. ಬೇಳೆನಗೆ ಕೈ ಕೊಳ್ಳುವ ಮುಂಬಟ್ಟೆಯಂ. ನಾನು ಮುಂದೆ ನೋಡ್ಬೇಕು ಅನ್ನೋದನ್ನ ನನಗೆ ದಾರಿ ತೋರಿಸು. ಹೀಗೆ ಹೇಳಿ ನೀನು ಕೋಪಗೃಹಕ್ಕೆ ಹೋಗು. ನನಗೆ ಅದು ನೆನೆಸ್ಕೊಂಡಾಗ್ಲೆಲ್ಲ ನಗು ಬರ್ತೇವೆ. ವಾಲ್ಮೀಕಿ ರಾಮಾಯಣದಲ್ಲೂ ಇದೆ. ದೊಡ್ಡದಾದ ಅರಮನೆಯಲ್ಲಿ ಒಂದು ಮೂಲೆಯಲ್ಲಿ ಒಂದು ಕತ್ಲೆ ಕೋಣೆ. ಅದು ಯಾರಿಗಾರು ಕೋಪ ಬಂದ್ರೆ ಅಲ್ಲೋಗಿರ್ಬೇಕು. ಹಾಗೆ ಇಲ್ಲದೆ ಹೋದ್ರೆ ಏನಾಗುತ್ತೆ ಅಂದ್ರೆ ಎಲ್ಲರಿಗೂ ಹೇಳ್ಕೊಂಡು ಬರ್ಬೇಕು, ನಂಗೆ ಕೋಪ ಬಂದಿದೆ ಅಂತ. ರಾಜ ರಾಣಿಯರು ಹಾಗೆ ಹೇಳಕ್ ಆಗೋದಿಲ್ಲ ಅಂದ್ರೆ ಬಹಳ ಸುಮಾರು ಹತ್ತರಿಂದ ಒಂದು ಜಾಗ ಮಾಡಿದ್ದಾರೆ. ಕೋಪ ಬಂದವರು ಅಲ್ಲಿ ಹೋಗಿ ಕೂತ್ಕೋಬೇಕು. ಇಲ್ಲಿ ಜಾಗ ಅಲ್ಲ, ಒಂದು ಕತ್ಲೆ ಕೋಣೆ. ಅಲ್ಲಿ ಹೋಗಿ ಕೂತ್ಕೋ, ಅವನು ಬರ್ತಾನೆ, ಅವನ ಹತ್ರ ಈ ವಿಷಯವನ್ನು ಹೇಳು, ಅವನು ಒಪ್ಕೊಳ್ಳೋವ್ರಿಗೂ ಬಿಡ್ಬೇಡ, ಹಠ ಮಾಡು. ಅದೇ ತರಹ ಅವಳು ಮಾಡ್ತಾಳೆ ಅನ್ನೋದನ್ನ ಮುಂದೆ ಓದ್ತೇನೆ. 7 ತಳ್ಳುವುದಿರು, ನಿಧಾನ ಮಾಡಬೇಡ. ತ್ವರೆ ಇಳಿದ ಮೇಲೆ ಸಂಕಮನಿಕ್ಕಲೇನಹುದು. ತ್ವರೆ ಇಳಿದ ಮೇಲೆ ಸೇತುವೆ ಆಗ್ಬೇಕು. ಹೋಗು, ನಿನ್ನರಕ್ಕೆ ಹೊರಬರದಿರು. ಹೋದಳತ್ತಳು ಕುಬ್ಜೆ. ಅವಳು ಆ ಕಡೆ ಹೋಗ್ತಿದ್ದಾಗನೇ ಇಲ್ಲಿ ಕೋಪಗೃಹಕ್ಕೆ ಹೋದ್ಲು. ಎಲ್ಲಿ ಮಹಾರಾಣಿ ಕಾಣ್ತಾ ಇಲ್ವಲ್ಲ ಅಂತ ದಶರಥನೆ ಹುಡ್ಕೊಂಡು ಬರ್ತಾನೆ. ಕಿರಿವೆಂಡತಿಯ ಮನಮೆಂತಾದೊಡಂ ತಾನಾಸೆಗೆ ಇಳಿಸಲ್ಕೆ ತರಿಸೊಂದು ಹೊರಟನ ಅವಳೆಡೆಗೆ. ದಶರಥ ಅವಳು ಹೆಂಗಿದ್ದಾಳೆ ಅನ್ನೋ ಚಿತ್ರ ಕೊಟ್ಟಿದ್ದಾನೆ. ಆಭರಣಗಳನ್ನಲ್ಲಿ ಎಷ್ಟಿದ್ದಾಳೆ, ತಲೆಯನ್ನಕ್ಕೆ ಎದುರ್ಕೊಂಡಿದ್ದಾಳೆ, ಏಕವಸ್ತ್ರ ಧಾರಣೆಯಾಗಿದ್ದಾಳೆ,
ನೆಲ ಮೇಲೆ ಬಿದ್ದಿದ್ದಾಳೆ, ಹೊರಳಾಡ್ತಿದ್ದಾಳೆ. ನೋಡಿದ್ರೆ ದಶರಥನ ಎದೆ ಹೊಡಿಬೇಕು ಅಂತಹ ದೇವಸುಂದರಿ ಹೀಗೆ ಅಸಖ್ಯವಾಗಿ ನೆಲದಲ್ಲಿ ಬಿದ್ದಿರೋದನ್ನ ಕಂಡ ಸಂಕಟ ಆಗ್ಬೇಕು. ಆದರೆ ಈ ಸಂದರ್ಭ ಏನಾಗಿದೆ, ಅರಮನೆಯಲ್ಲಿ ಸಂಭ್ರಮ ನಡೀತಿರುವಾಗ ಈ ಕೈಕೆ ಎಲ್ಲಿ ಅಡ್ಡಿ ಮಾಡ್ತಾಳೋ ಅಂತ ಹೇಳಿ ಅವಳನ್ನ ಒಲಿಸೋದಕ್ಕಾಗಿಯೇನೆ ದಶರಥ ಬರ್ತಿದ್ದಾನೆ. ಅವನು ಬರೋ ಅಷ್ಟೊತ್ತಿಗೆ ಏನಾಗ್ಬೇಕೋ ಅದು ಆಗಿ ಹೋಗಿತ್ತು. ಕಿರು ಹೆಂಡತಿಯ ಮನಮನೆಂತಾದೊಡಂ ತನ್ನಾಸೆಗೆ ಈಡಾಗುವ ಹಾಗೆ ತರಿಸಂದು ನಿಶ್ಚಯಿಸಿ ಹೊರಟಳ್ ಅವಳೆಡೆಗೆ. ಕೇಳ್ತಾನೆ ಆಳುಗಳು ಎಲ್ಲಿ ಅಂತ ಹೇಳಿ. ಮೀನಕೇತನನಂತೆ ಕಾಮಚೇತನನಾಗಿ ನಡೆದನು ನರಾಧಿಪಂ ದಯತೆಯ, ದಯತೆ ಅಂದ್ರೆ ಪತ್ನಿ, ದಯಿತೆಯ ಸಜ್ಜೆವೆನೆಗೆ ರತ್ನ ಮಂಚದ ಮೇಲೆ ಪತ್ನಿಯಂ ಕಾಣದೆ ಸುತ್ತೆಲ್ಲ ನೋಡಿ ಕಾಣದೆ ಗಾಬರಿಗೊಂಡು ಆಳುಗಳಂ ಕೇಳಿ ಪಡಿಹಾರಿಯಂ ಪೇಳ್ ದೇವಿ ಎಲ್ಲಿ ಹಳ್ ನಡನುಡುಗಿ ಹಿಂಜರಿದು ನೆಲವ ನೋಡುತ್ತವನು ಕೈ ಮುಗಿಯುತ್ತ ಕೋಪಗೃಹಂ ತೋರಿಸಲು ಕೋಪಗೃಹಮಂ ಪೊಕ್ಕನ ನವಿರು ನೆರೆ ತರೆಸು. ನೋಡಿ, ಈ ಸಂದರ್ಭ ಬಹಳ ಮುಖ್ಯವಾದ ಒಂದು ಸೂಚನೆ ಕೊಡ್ತಾನೆ. ಪದ ಹೇಳುವಾಗ್ಲೇನೆ ಅದರ ಅರ್ಥ ತುಂಬಾ ಇದೆ. ತಲೆ ಪೂರ್ಣ ನೆರೆತಂತಹ, ಅಂದ್ರೆ ಮುಪ್ಪಿನ ಮುದುಕನಾಗಿದ್ದಾನೆ. ಈ ಮಕ್ಕಳು ಪಡೆಯೋ ಹೊತ್ತಿಗೆ ಪಡೆಯಬೇಕಾದ ವಯಸ್ಸನ್ನು ಮೀರಿದೆ ಅವನಾದ್ರಿಂದ. ಮತ್ತೆ ಮುದಿಗಂಡನಿಗೆ ಕಿರಿ ಹೆಂಡತಿ ಸಿಕ್ಕಾಗ ಆಗ ಸ್ವಲ್ಪ ತಾಪತ್ರಯಗಳು ಜಾಸ್ತಿ. ಅದನ್ನು ಸೂಚಿಸೋದಕ್ಕಾಗಿ ಈ ಮಾತನ್ನು ಹೇಳ್ತಾನೆ. ಕೋಪಗೃಹಮಂ ಪೊಕ್ಕನ ರಾಜಂ ನವಿರ್ ನರೆ ತರಸು ಕನಸಿನೋಳ್ ಕಂಡ ಪುಲಿ ಆರ್ಭಟಮಂ ಎಳ್ಕರ್ತನಂ ಆಲಯಿಸುವವೋಲ್. ಕನಸಿನಲ್ಲಿ ಕಂಡ ಹುಲಿ ನಿಜದಲ್ಲಿ ಕಂಡಾಗ ಭಯ ಆಗೋ ಹಾಗೆ ಈಗಾಗ್ಲೇ ಮನಸ್ಸು ಅದುರ್ಕೊಂಡು ಬರ್ತಾ ಇರೋನು ರಾಣಿಯನ್ನ ನೋಡಿದ ಕೂಡ್ಲೇನೆ ಗಾಬರಿ ಆಗ್ತಾನೆ. ಯಾಕೆ? ಕೆದರಿದ ಆಭರಣಗಳು, ಕಪ್ಪು ಸೀರೆ ಹಾಗೂ ಹೀಗೆ ಇತ್ತು ಅಂತ ಕಾಣುತ್ತೆ. ಕಪ್ಪು ಬಟ್ಟೆಯನ್ನ ತೊಟ್ಟು ಪ್ರೊಟೆಸ್ಟ್ ಮಾಡೋದು ಆಗ ಅಂತಲ್ಲ, ಬರೆದವ್ರು ಈ ಕಾಲದವ್ರು ರಾತ್ರಿಯಿಂದ. ಕಪ್ಪು ಸೀರೆಯೇ ಗಗನ ನೀಲಿಮೆಯೋ, ಆಕಾಶದ ಕಪ್ಪು, ಚೆಲ್ಲಿದ ಚಿಗುರ ರಾಶಿಯೇ ಕತ್ತಲೆಯ ಮೊತ್ತವೋ. ಚೆಲ್ಲಿದಂತಹ ತಲೆಗೂದಲ ರಾಶಿ ಕತ್ತಲೆಯ ರಾಶಿಯಾಗಿ ಗ್ರಹಣ ರಾತ್ರಿಯ ಮಾಳಿಕೆಯಿಂದ ಭಾರ್ಯ ಬೀಳ್ದಿರೆ ನೆಲದೆ. ಮ್ಲಾನ ಮುಖಚಂದ್ರ ನರೇಂದ್ರನ್ ಅವಳೆಡೆಗೆ ಓಡಿದನ್. ಅಯ್ಯೋ, ವ್ಯಾಧ ವಿಷದಿಗ್ಧ ಬಾಣ ಕುರುಳಿ ಬೀಳಲ್ಕೆ. ವ್ಯಾಧನ ಬಾಣದ ವಿಷಕ್ಕೆ ನಂಜಾಗಿ ಪೆಣ್ಣಾನೆ ತಾಮ್ ಗಂಡಾನೆ ಸೊಂಡಲಿಂದಪ್ಪಿ ಬಿದ್ದಂತಹ ಹೆಣ್ಣಾನೆಯನ್ನು ಹತ್ತಿರ ಹೋಗಿ ಗಂಡಾನೆ ಮುದ್ದು ಮಾಡಿ ಸೊಂಡಲಿಂದ ಅಪ್ಕೊಳ್ಳೋ ಹಾಗೆ ಇವನು ಹತ್ತಿರ ಹೋಗಿ ಉಂಡಾಡಿ ಮುದ್ದು ಮಾಡಿ ಏನ್ ನುಡಿದ. ಹೇಳು ರಾಣಿ, ಏನಾಯ್ತು? ನಾನಿಲ್ವಾ? ನಿನ್ ಏನ್ ಬೇಕಾದ್ರೂ ನಾನೆಲ್ಲ ಸರಿ ಮಾಡ್ತೇನೆ. ನಾನಿರುವಾಗ ನೀನು ಯಾಕೆ ಆಲೋಚನೆ ಮಾಡ್ತೀಯ? ನಿನ್ನ ಅವಲೋಕಿಸಿ ಲೋಚನಗಳು ಸಿಯುತ್ತಿವೆ. ನೀನ್ ನೋಡಿ ನೋಡಿ ನನ್ನ ಕಣ್ಣು ಬೇಯ್ತಾ ಇದೆ. ಸಹಿ ಸಾಲಾರೆನೋ ಕಾಂತೆ ಕಮನೀಯ ಸೌಖ್ಯ ವಿಶ್ರಾಂತೆ. ಸುಖದಿಂದ ದೂರಲಾದ ನಿನ್ನನ್ನ ನಾನು ನೋಡಕ್ಕಾಗ್ತಲ್ಲ. ಯಾರು ಬೈದ್ರು ಹೇಳು, ಅವ್ರ ತಲೆ ತೆಗಿಸ್ಬಿಡ್ತೀನಿ ನಾನು. ನಿನ್ನ ಮಾನ ಯಾಕೆ ಹೋಯ್ತು? ನಿನ್ನ ಕಾಯಿಲೆಗೆ ಕಾರಣ ಏನು? ಯಾರು? ಕೊಲೆನ? ಕೊಲಿಸ್ತೀನಿ ನಾನು. ಕಳ್ಳುವೇಳ್ಕುಮೆ ಕೊಲೆಯನ್ ಅಂತೆಗೈವೆಂ. ನ್ಯಾಯ ಧರ್ಮ ಅಧರ್ಮ ಒಂದನ್ನು ಲೆಕ್ಕಿಸದೆ. ಎಂತೆಂಥ ಮಾತುಗಳು ರಾಜ್ನಲ್ಲಿ ಬರ್ತದೆ. ನ್ಯಾಯ ಅನ್ಯಾಯ ಧರ್ಮ ಅಧರ್ಮವನ್ನ ಲೆಕ್ಕಿಸದೆ ಹೆಣ್ಣಿನ ಮನಸ್ಸಿನ ಮುದ್ದಿಗೆ ಅರ್ಪಣೆ ಮಾಡುತ್ತೇನೆ. ನಾನು ದಾರಿ ತಪ್ಪುತ್ತೇನೆ. ಪರಿಗಣಿಸದೆ ಧರ್ಮಮಂ ನಡೆಯುವೆನು ನಿನ್ನಿಷ್ಟಮಂ ದೇವಿ. ಬಗೆಯನು ಉಸಿರನಗೆ ಮನಸ್ಸನ್ನು ಹೇಳು. ಕೇಳ್ಬುದಿ ಪೈಜಯಂ, ನನ್ನ ಪ್ರತಿಜ್ಞೆಯನ್ನು ಕೇಳು. ಎಷ್ಟು ಚೆನ್ನಾಗಿ ಪ್ರತಿಜ್ಞೆ ಮಾಡ್ಬಿಡ್ತಾನೆ. ನನ್ನ ಮಗ ಶ್ರೀರಾಮನ ಮೇಲೆ ಆಣೆ ಇಟ್ಟು ಹೇಳ್ತೀನಿ, ನೀನು ಹೇಳಿದ್ ನಡೆಸ್ಕೊಡ್ತೀನಿ. ಪ್ರಾಣವನ್ನೇ ಪಣ ಒಡ್ಡಿದೆ. ನಿಜ, ಪಣ ಹೋಗುತ್ತದೆ. ಕೇಳ್ಬುದಿ ಪೈಜಯಂ, ನಿನ್ನ ಅಭೀಷ್ಟಕ ಸಿದ್ಧಿ ನಿರ್ವಿಘ್ನಮಂ. ಕೇಳ್
ಇಷ್ಟು ಗಟ್ಟಿಯಾಗಿ ಪ್ರಜ್ಞಾಪೂರ್ವಕವಾಗಿ ಹೇಳುವಾಗ ಅವಳು ಒಂಚೂರು ಕಣ್ಬಿಟ್ಲು, ಒಂಚೂರು ತುಟಿ ಅರಳಿಸಿದ್ಲು, ತುದಿ ಬೆರಳಿನಿಂದ ಕಣ್ಣಿನ ಹನಿಯನ್ನು ಒಂಚೂರು ಒರೆಸ್ಕೊಂಡ್ಲು. ಜೀವೇಶ ರುಜಯಲ್ತು ಏಕೆನಗೆ ನೀನೇ ಇರೆ ಬೇರೆ ಐಸಿರಿ ನೃಪತಿ. ನೀನೇ ಇರುವಾಗ ನನಗೆ ಬೇರೆ ಏನು ಜೀವನದಲ್ಲಿ ಆಸೆ ಇಲ್ಲ, ನಿಂದೆ ಅಪಮಾನ ಎಂಬುದಿಲ್ಲ. ನಾಲಿಗೆಯ ಜಾಣ್ಮೆಗೆ ಎನ್ನ ಆಸೆ ತೀರಿತು, ಮನವನೊರೆಯನೆ ನಿನಗೆ ಜನದ ಮನದನ್ನ ಕೋರ್ಪುದಂ ಕೊಡುವೆನೆಂದ ಆಣೆ ಇಟ್ಟಾಡಿದ್ರೊಡೆ ಚುಂಬನದ ಜತು ಮುದ್ರೆಯನ್ನು ಒತ್ತಿ. ಎಷ್ಟು ಚೆನ್ನಾಗಿದೆ. ನೀನು ಇಷ್ಟು ಮಾತು ಹೇಳ್ತಾ ಇರುವಾಗ ನನಗೆ ಬೇಸರ ಇಲ್ಲ, ನೀನಿರುವಾಗ ನನಗೆ ಖಂಡಿತ ತಪ್ಪಾಗೋದೇ ಇಲ್ಲ. ನನ್ನ ಮನಸ್ಸಿನ ನೋವು ಏನು ಅಂತ ನಾನು ಹೇಳೋಕೆ ಮುನ್ನ ನೀನು ಅದನ್ನು ನಡೆಸ್ಕೊಡ್ತೀನಿ ಅಂತ ಹೇಳಿ ನೀನು ನನಗೆ ಭಾಷೆ ಕೊಟ್ಟು ಆಣೆ ಮಾಡು. ಅಷ್ಟೇ ಅಲ್ಲ, ಎಷ್ಟು ಚೆನ್ನಾಗಿದೆ ಕುವೆಂಪು ಭಾಷೆ. ಒಂದು ಜತು ಮುದ್ರೆಯನ್ನು ಒತ್ತಿ, ಒಂದು ಅಗ್ರಿಮೆಂಟ್ ಲೆಟ್ರಿಗೆ ಅರಗಚ್ಚಿ ಸ್ಟ್ಯಾಂಪ್ ಹಚ್ಚಿ ರುಜು ಮಾಡಬೇಕಲ್ಲ, ಹಾಗೆ ನೀನು ಸ್ಟ್ಯಾಂಪ್ ಹಚ್ಚಿ ಕೊಡು. ಏನು ಸ್ಟ್ಯಾಂಪು ಅಂದರೆ ಅದು ಚುಂಬನ. ಚುಂಬನದ ಜತು ಮುದ್ರೆ ಒತ್ತಿ ಪೇಳು. ಜತು ಅಂದರೆ ಅರಗು, ಅರಗಿನ ಮುದ್ರೆಯನ್ನ ಅಂದರೆ ಬಲವಾಗಿ ಅರಿಸಿ ಹೋಗಿದಂತಹ ಒಪ್ಪಿಗೆ ಮುದ್ರೆಯನ್ನ ಒತ್ತಿ ಹೇಳು. ಅವನು ಹೇಳ್ತಾನೆ, ಅದನ್ನು ಹೇಳಿಸ್ತಾಳೆ ಅವಳು. ಏನನ್ನು ಹೇಳಬಾರ್ದು ಅದನ್ನು ಹೇಳ್ತಾನೆ. ಕೇಳು ಕೇಳು, ನೀ ಕೇಳಿದ್ದು ನಡೆಸುವನು. ಓ ನನ್ನ ಕುಸುಮ ಕೋಮಲ ಪ್ರಿಯತಮೆ, ಮುದ್ದು ಮಗು ಎನ್ನ ರಘುರಾಮನಾಣೆ ಪೇಳ್ವೈಕೆಯಂ. ನಿನ್ನಾಶೆ ಸೇರ್ದುದು ಎಂದರಿ ಕಲ್ಪತರು ಮೂಲಮಂ. ಕೇಳಿದ್ದು ಕೇಳುವ ಕಲ್ಪತರುವನ್ನ ನೆನೆಸ್ಕೊಳ್ತಾ ನಿನ್ನ ಆಸೆಯನ್ನು ನಾನು ನೆರವೇರಿಸ್ಕೊಡ್ತೇನೆ, ರಘುರಾಮನ ಆಣೆ ಇಟ್ಬಿಡ್ತಾನೆ. ಅಲ್ಲಿಗೆ ಎಲ್ಲವೂ ಮುಗೀತು. ದೇವಲೋಕದ ಜನ ಕಣ್ಣೀರು ಹಾಕಿದ್ರು. ಹೋದ ಸಗ್ಗ ಮರಳಿ ಮರಳಿ ಕೈ ಸಾರದಂತೆ ಪ್ರಣಯ ಬಂಧಮಂ ನೆನೆದು ನನಗ ವರದ್ವಯಂಗಳಂ ನೀಡಬೇಕು. ಈಗ ಹೇಳ್ತೀನಿ ಕೇಳು. 2 ವರ. ರಾಮ ಪಟ್ಟಾಭಿಷೇಕಕ್ಕೆ ಹೊರಟ ನೀನು ಅದೇ ಮುಹೂರ್ತದಲ್ಲಿ ಭರತನಿಗೆ ಪಟ್ಟಗಟ್ಟಬೇಕು. ರಾಜ್ಯ ಇದು ನಿಷ್ಕಂಟಕ ಅಥವಾ ಕಂಟಕಿತ ಆಗುವುದಕ್ಕೋಸ್ಕರ ಕೌಸಲ್ಯಾತನಂ ಕಳುಹು ವಿಪಿನ ಅಂತ. ರಾಮ ಅಂತ ಬರಲಿಲ್ಲ ಅವಳು ಬಾರಿನಲ್ಲಿ. ಆ ಕೌಸಲ್ಯ ಮಗನನ್ನ, ಅದನ್ನು ಸಾವತಿ ಮುಂಡೆ ಮಗಳನ್ನ, ನೀ ಮಗನನ್ನ ಕಾಡಿಗೆ ಕಳಿಸು. 14 ಬರಿಸಂಬರಂ. ಇನ್ನು ಅಷ್ಟು ಮೇಲೆ ಅವನು ವಾಪಸ್ ಬರೋ ಗ್ಯಾರಂಟಿ ಇಲ್ಲ ಅಂತ 14 ಒಂದು ಹೇಳುವಾಗ 24 ಹೇಳ್ಬೋದಾಗಿತ್ತು. ದಡ್ಡಿ ಬಾಳ್ಗೆಯಲ್ಲಿ ದೂರಾರಣ್ಯದೋಳ್ ದಶರಥ ರೂಪಕ್ಕಂತ ಬಿದ್ದ. ಮಾತಾಡಿದ್ಮೇಲೆ ಮುಗೀತು. ಸತ್ಯವ್ರತರಾಗಿರುವಂತಹ ಈ ವಂಶದವರು ಆಡಿದ ಮಾತು ಉಳಿಸ್ಕೊಡೋದೇ ಮುಖ್ಯವಾದ್ದರಿಂದ ದಶರಥ ಉಭ ಶುಭ ಅಂತ ಅನ್ನೋ ಹಾಗಿಲ್ಲ. ಇದು ರಾಮನಿಗೆ ಮಾತ್ರ ಅಲ್ಲ, ಇಡೀ ಕಾಕತ್ಸ ವಂಶಕ್ಕೆ ಬಂದಿರುವಂತಹ ಸತ್ಯವ್ರತ. ಆದ್ದರಿಂದಲೇ ಸೂರ್ಯವಂಶದ ರಾಜರುಗಳಿಗೆ ಮರ್ಯಾದೆ ಇರುವಂತಹದ್ದು. ದಶರಥ ತಕ್ಷಣ ಬಿದ್ದ. ಸತಿಯ ಶೈತ್ಯೋಪಚಾರಕ್ಕೆ ಚೇತರಿಸಿ ತನ್ನ ಕಣ್ಣಂ ತಾನೇ ನಂಬದೆಯೇ ಬೇಳ್ಪ ಮರ್ದಂತೆ ಬೋಲ್ ಬಾಯ್ದೆರೆಗೆ ಬೆರಗಿಂದೆ ತನ್ನೆದುರೋಳಿರ್ಪಾಕೆಯಂ ನಟ್ಟ ನೋಟದಿಂ. ನಿಜ ಹೇಳ್ತಾ ಇದ್ದೀಯ ನೀನು? ನಂಬಕ್ಕೆ ಆಗ್ತಾ ಇಲ್ಲ ನನಗೆ. ಶ್ರೀರಾಮನಿಗೆ ವನವಾಸವೇ? ಅಯ್ಯೋ ರಾಣಿ, ಪುಸಿಯದಿರ್ ಪುಣ್ಯ ರೂಪದಿಂ ಪಾಪಮೇನು ಉದಿಸುವುದೇ. ಇಷ್ಟು ಸುಂದರವಾದ ದೇಹದಲ್ಲಿ ಎಷ್ಟು ಕೆಟ್ಟ ಮಾತು ಬಂದ್ಬಿಡ್ತು. ಒಮ್ಮುವುದೇ ಕೈ ಮಂತ್ರೆಯ ವಿಕೃತ ರೂಪ. ಮಂತ್ರೆಯ ವಿಕೃತ ಅಂತೀವಿ. ನೀನು ಆಡಿದ ಮಾತು, ನಿನ್ನ ಮನಸ್ಸು ಅವಳ ವಿಕೃತ ರೂಪಕ್ಕಿಂತ ದಶಮಡಿ ಆಗಿದೆಯಲ್ಲ. ಚಿತ್ತ ವಿಭ್ರಾಂತ ದಿಟಮನೆಗೆ ಎನ್ನುತ್ತೆ. ದುಸ್ವಪ್ನದಿಂದ ಒಯ್ಯನೆ ಜಗುಳುವಂತೆ ತಡೆಯಲಾರದೆ ತತ್ತರದಿಂದೆದ್ದು ತೂಗುತ್ತ ಬಾಗುತ್ತ ತಪ್ಪು ಹೆಜ್ಜೆ ಇಡುತ್ತ ಗೋಡೆಯನ್ನು ಹಿಡ್ಕೊಂಡು ತುಪಕ್ಕನೆ ಬಿದ್ದನ ರಾಜ. ಕುಸಿದು ಕುಳ್ತನ ಧರಣಿಪತಿ. ಮಂತ್ರ ಶಕ್ತಿಗೆ ಸಿಕ್ಕಿ ಹಾವಾಡಿಗಂಬರದ ಮಂಡಲದ ತಡೆಯೊಳಗೆ ಬುಸುಗುಡುವ ಮಹೇಂದ್ರವೋಲ್ ಸರ್ಪದಂತೆ. ಅವನನ್ನ ಸಮಾಧಾನ ಮಾಡ್ಕೋದ್ರೆ
ಭರತ ಜನನಿಯನ್ನು ನೂಗ್ತಾನೆ. ಕುಲಘಾತಿನಿ, ಪಾಪಿನಿ, ಹೋಗು, ತೊಲಗು, ಮುಟ್ಬೇಡ. ಮಣಿಹಾರವೆಂದು ಕಂಠಕ್ಕೆ ಸೂಡಿದನೆ, ಹಣೆಯಾಗಿ ಹೆಡೆಯೆತ್ತಿ ಕಚ್ಚಿ ವಿಷ ಕೂಡಿತೆ. ಇಷ್ಟು ಪ್ರೀತಿಯಿಂದ ನಿನ್ನನ್ನು ನಾನು ಮಣಿಹಾರವೆಂದು ಅಪ್ಕೊಂಡ್ರೆ ಅದು ಫಣಿಯಾಗಿ ಹೆಡೆಯೆತ್ತಿ ಕಚ್ಚಿ ವಿಷ ಊಡಿದುದು. ರಘುಕುಲದ ಮೈಗೆ ದುರ್ಬುದ್ಧಿಯಂ ನಿನಗದಾರು ಪೇಳ್ದರೆ, ಈ ಕುಲಕ್ಕೆ ಹಲವನ ಅರಿವ ಎರೆವ ಮತಿಯಂ. ನೀನ್ ಬೇಡಿದುದು ವರಮೇ ಅಲ್ಲ. ನೀನೇನ್ ಬೇಡಿದ್ದೆ ಗೊತ್ತಾ? ಈ ಬೇಡಿಕೆಯನ್ನು ನೆರವೇರಿಸಿ ಮರುಕ್ಷಣದಲ್ಲೇ ನಾನು ಸಾಯ್ತೀನಿ ಅನ್ನೋ ತಿಳ್ಕೊ. ನನ್ನ ಹೃತ್ಪಿಂಡಮಂ ಪಿಂಡಿ ನೆತ್ತರ ಕುಡಿಯಲೆಳಸಿದೆ ನೀನು. ನಿಜ, ತನ್ನ ಸಾವನ್ನು ತಾನು ಕಂಡುಕೊಂಡ. ರಾಮನಂ ನೋಡಿ ತಣಿಯದು ಮನಂ ನನಗೇಗಳು. ರಾಮನಿಲ್ಲ, ಅವನ್ ನೋಡದೆ ನಾನು ಬದುಕಕ್ಕಾಗೋದಿಲ್ಲ. ರಾಮನನ್ನಲ್ತು ಕೈಕೆ ನೀನ್ ಅಡವಿಗಟ್ಟುತಿಹಿ ನಿನ್ನ ಮಾಂಗಲ್ಯಮಂ. ಎಷ್ಟು ಕಠಿಣವಾಗಿ ಹೇಳ್ತಾನೆ. ಗಳಿಗೆ ಅವಳಿಗೂ ಕೂಡ ಮೈ ನಡುಕ ಆಯ್ತು. ಅಯ್ಯಯ್ಯೋ ದೇವ್ರೆ, ನಾನು ಕೇಳ್ಬಾರ್ದು ಕೇಳ್ಬಿಟ್ನ ಏನು, ಹಿಂಗೆಲ್ಲ ಅಂತಾರಲ್ಲ, ಸಾಯ್ತೀನಿ ಅಂತ ಅಂತಾರಲ್ಲ. ಅಯ್ಯೋ ರಾಜೇಂದ್ರ, ಏನೋ ಕೇಳಿದೆ, ಕೊಡೋಕ್ಕಾಗದೆ ಇರ್ಬಿಡು, ಅದಕ್ಕೆ ಇಷ್ಟೆಲ್ಲ ಯಾಕೆ ಮಾತಾಡ್ತೀಯ? ನಾ ಕೇಳಿಯೂ ಇಲ್ಲ, ನೀವು ಕೊಡ್ಲೂ ಇಲ್ಲ ಅಂತ ತಿಳ್ಕೊ. ನಾನು ಈ ಮಾತನ್ನು ವಾಪಸ್ ತಗೊಂಡಿದ್ದೇನೆ. ರಾಮ ಕಾಡಿಗೆ ಹೋಗೋದು ಬೇಡ. ಕೊಳ್ಳೆನಗೆ ಬೇಡಮ್ಮ ನಿನ್ನ ವಾಗ್ದಾನಗಳು. ನಿನಗಿನಿತು ನೋವು ಎಸಗಿ ನಾನು ನನ್ನ ತವರಿನೊಳ್ ಇಟ್ಟ ಕೂರನು ಸೊಗದೊಳಿರ್ಪೆವೆ. ಇಂತಹ ನಿನ್ನ ಮಾತುಗಳಿಂದ, ನಿನ್ನ ಅಗಲಿಕೆಯಿಂದ ನೋವನ್ನು ಅನುಭವಿಸಿ ನಾನು ತಾನೇ ಸುಖವಾಗಿರ್ತೀನ? ನಾನು ಇರೋಲ್ಲ ಮಗ. ನನಗೂ ಬೇಡ, ಭರತನಿಗೂ ಬೇಡ. ಈ ಬೇಡಿಕೆ ನನಗೆ ಬೇಡ, ವಾಪಸ್ ತಗೊಂಡಿದ್ದೀನಿ. ನಿನ್ನ ವರದಾನಮಂ ಪೇಳ್ವುದೇ ತಡಂ ಬಯಕೆ ಕಲ್ಪತರು ಮೂಲಮಂ ಸೇರ್ವುದು ಎಂದೆನಗೊಲಿದು. ರಾಮನ ಆಣೆಯನ್ನಿಟ್ಟುದಕ್ಕೆ ಕೇಳಿದೆನಲ್ಲದೆ ಅಮಂಗಳಕ್ಕೆ ನೋಂತನಿಲ್ಲ. ನೋಂತೆ ವ್ರತ ಮಾಡು. ಅಮಂಗಳಕ್ಕಾಗಿ ವ್ರತ ಮಾಡಿದ್ದಲ್ಲ. ನೀನು ರಾಮನ ಆಣೆ ಅಂದಿದ್ದಕ್ಕೆ ಏನೋ ನನ್ನ ಬಾಯಲ್ಲಿ ಬಂದ್ಬಿಡ್ತು, ಹೋಗಿಬಿಡು, ಏನು ನಡೆದಿಲ್ಲ ಅಂತ ತಿಳ್ಕೊ ಅಂತ. ಹಂಗಂದ್ರೂ ನಡೆದಿಲ್ಲ ಅಂತ ತಿಳ್ಕೊಳ್ಳೋ ಹಂಗಿಲ್ಲ. ಯಾಕೆಂದ್ರೆ ರಘುವಂಶದ ರಾಜ ದಶರಥ ಮಾತಾಡಿದ ಮೇಲೆ ಅದನ್ನು ನಡೆದೇ ತೀರ್ಬೇಕು. ನಡೆಸದೆ ಹೋದರೆ ಶ್ರೀರಾಮನು ಕ್ಷಮಿಸುವುದಿಲ್ಲ. ಕೊಲ್ಲಲೈ ತರ್ಪ ಉರುಳು ಕಣ್ಣಿ ಹಗ್ಗ ಪೊನ್ನೆಂದು ಕೊರಳಿಗೆ ಸಿಂಗರಗೊಳ್ಳುವ ಗಾಂಪನಾನೆ ಅದನ್ನು. ಎಷ್ಟು ಚೆನ್ನಾಗಿದೆ ಅಂತ. ಚಿನ್ನದ ಹಗ್ಗವನ್ನ ಕುತ್ತಿಗೆಗೆ ಕಟ್ಕೊಂಡ್ರೆ ಅದು ಕೊಲ್ದೆ ಬಿಡ್ತದೆ. ಹಾಗೆ ಸುಂದರಿ, ನಿನ್ನ ಒಪ್ಪಿ ಕೈ ಹಿಡಿದು ಈಗ ಇಂಥ ವರಗಳನ್ನು ನಿನಗೆ ನೀಡುವಂತಾಗಿ ನನ್ನ ಸಾವನ್ನು ನಾನು ತಂದ್ಕೊಂಡೆ. ಕೈಕೆ ನಿನ್ನ ನೈದನ ಪುಲಿ ದರಿಗಳೆರಡು ಕೂಡಿಸಿ ವಿಧಾತನಂ. ಸಾಯಕ್ಕೆ ಒಂದು ಹುಲಿ ಸಾಕು, ಒಂದು ದರಿ ಸಾಕು. ಆದರೆ ದೇವರು ನೀನು ಹುಟ್ಟಿಸುವಾಗ ಹುಲಿಯನ್ನು ದರಿಯನ್ನು ಅಂಟಿಸಿಕೊಳ್ಸಿದ್ದಾರೆ ನಿನ್ನ ಜೊತೆಗೆ. ಒಂದರಲ್ಲಿ ಸಾವಾಗದಿದ್ರೆ ಇನ್ನೊಂದರ ಆಗಲಿ ಅಂತೇಳಿ ದಶರಥನ ಸಾವನ್ನು ನಿನ್ನಿಂದ ನಿಶ್ಚಯಿಸಿ ವಿಧಿ ಆಟ ಆಡಿದ್ದಾನೆ. ಪೆಣ್ಣಲ್ತು ನೀ ತೀನಾಶ ನೊಂಡಿದ್ದ ವಿನಾಶ ಪಾಶಂ. ವಿನಾಶ ಅಂದ್ರೆ ಯಮರಾಯ ಕಟ್ಟಿದ ವಿನಾಶ ಪಾಶ ನೀನು. ಚೆಲ್ವೆ ಕಿರುವೆಂಡತಿಗೆ ಮರುಳಾಗಿ ಮುಪ್ಪುದರೆ. ಸತ್ಯವನ್ನ ತಾನೇ ಹೇಳ್ತಾನೆ. ನಿಮ್ಗೆ ಅವತ್ತ ಹೇಳಿದ್ದೆ ನಾನು. ಅವಳು ರಾಜನ ಕಡೆಯ ರಾಣಿ. ಅವನು ವರ್ಷವನ್ನೊಂದು ಮದುವೆ ಮಾಡ್ಕೊಂತ 350 ಹೆಂಡತಿಯರನ್ನ ಪಡೆದಿದ್ದಾನೆ. ಆದ್ರಿಂದಲೇ ಕಡೆಯೊಳಗೆ ವಯಸ್ಸಿನ ಅಂತರ ಇದ್ರು. ಕಿರಿರಾಣಿ ಆದ್ದರಿಂದ, ಷೋಡಶಿ ಆದ್ದರಿಂದ ಬಹಳ ಮಮತೆ. ಚೆಲ್ವೆ ಕಿರುವೆಂಡತಿಗೆ ಮರುಳಾಗಿ ಮುಪ್ಪುದರೆ ಕಂದನಂ ಕಾಡಿಗಟ್ಟಿದನೆಂದು ಲೋಕವಲ್ ನಗದಿಹುದೇ. ಕೊಳಿಗೆ ಕಾರಣ ನಾನಾದೆ, ಕೊಳಿಗೆ ಇನ್ನೊಂದು ಹೆಸರು ನಾನಾದೆ ಅಂತ ಗೋಳಾಡ್ತಾನೆ. ಆದರೆ ವಾಪಸ್ ತಗೊಳ್ಳೋ ಹಾಗಿಲ್ಲ, ಕೊಟ್ಟೆ ಕೊಡಬೇಕಾಗುತ್ತೆ. ಮುಂದಿನ ಭಾಗ ತುಂಬ ಚೆನ್ನಾಗಿದೆ. ಅವನು ರಾಮನಿಗೆ ನೀನು ಹೋಗಂತ ಹೇಳಲಿಲ್ಲ. ವಿಷಯ ತಿಳಿದ ರಾಮನೇ ಆನಂದದಿಂದ ಕಾಡಿಗೆ ಹೋಗ್ತಾನೆ. ನಾಡಿಗಿಂತ ಕಾಡೇ ಒಳ್ಳೇದು ಅಂತ. ಎಷ್ಟೋ ಸರಿ ನಾನು ಋಷಿಮುನಿಗಳ ಜೊತೆ ಇರಬೇಕು ಅಂತ ಆಸೆ ಪಟ್ಟಾಗ ರಾಜ ಒಪ್ಕೊಂಡಿರಲಿಲ್ಲ. ತಂದೆ ಈ ನನಗೆ ಇಷ್ಟವಾದ ಕೆಲಸವನ್ನ
ನನ್ನ ತಾಯಿ ಕೈಗೆ ಕೊಟ್ಟಿದ್ದಾಳೆ ಅಂತೇಳಿ ನಾನು ತಂದೆಯನ್ನು ಒಪ್ಪಿಗೆಯನ್ನು ಪಡೆದು ಸೀತಾ ಲಕ್ಷ್ಮಣರೊಡನೆ ಕಾಡಿಗೆ ಹೋಗುವ ಮಾತನ್ನು ನಾಳೆ ದಿವಸ ಓದ್ತೇನೆ. ನಮಸ್ಕಾರ.